Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ 60 ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಒಂದು ವಿಡಿಯೋವನ್ನು ನಾವು ನೋಡ್ತಾ ಹೋಗೋಣ. ಈಗಾಗಲೇ 60 ಪ್ರಶ್ನೋತ್ತರಗಳ 5-6 ಸರಣಿಗಳನ್ನ ನಾವು ನೋಡಿದ್ದೇವೆ. 60 ಕ್ವಶನ್ಗಳನ್ನು ಸೇರಿಸಿ ಮಾಡ್ತಾ ಇರುವಂಥದ್ದು MCQಗಳನ್ನು. ಅಗೇನ್ ಇದು ನೆಕ್ಸ್ಟ್ ಮುಂಬರುವಂತಹ ಒಂದು ಸರಣಿ 60 ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು. 60 MCQ ಪ್ರಶ್ನೆಗಳು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳಿದ ರೀತಿಯಲ್ಲಿ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಕ್ವಶನನ್ನು ಬಿಡಿಸಬೇಕು, ಅನಾಲಿಸಿಸ್ ಮಾಡಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋ. ಇದರ ಜೊತೆಯಲ್ಲಿ ನಾವು ರೀಸೆಂಟಾಗಿ ನಿನ್ನೆ ಅಷ್ಟೇ ಸೈಕಾಲಜಿಯ ಒನ್ ಲೈನರ್ ಇರುವಂಥದ್ದು ಅಥವಾ ಡೈರೆಕ್ಟ್ ಆನ್ಸರ್ ಇರುವಂತಹ ಒಂದು ವಿಡಿಯೋವನ್ನು ಸಹ ಅಪ್ಲೋಡ್ ಮಾಡಿದ್ದೇವೆ. ಲಾಸ್ಟ್ ಕೊನೆ ಟೈಮ್ನಲ್ಲಿ ಒಂದು ರಿವಿಷನ್ಗಾಗಿ ನೀವು ಟ್ರಾವೆಲ್ ಮಾಡ್ತಾ ಇರುವಾಗ ಅಥವಾ ಇನ್ಯಾವುದೋ ಕೆಲಸದಲ್ಲಿರುವಾಗ ಅವುಗಳನ್ನ ನೋಡಿ ನೀವು ಅನಾಲಿಸಿಸ್ ಮಾಡ್ಕೊಳ್ಬಹುದು. ಒಂದು ಸಲ ರಿವಿಷನ್ ಸಹ ಅದರಿಂದ ಆಗುತ್ತೆ. ಅದೇ ರೀತಿ ಈ ಸಮಾಜ ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೆಗಳಿಂದ ನಿಮಗೆ MCQ ಕ್ವಶನ್ಗಳನ್ನ ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ನಾವು ಮಾಡ್ತಾ ಇರುವಂಥದ್ದು. 2 to 3 ಡೇಸ್ ಇನ್ನು ಇರುವಂಥದ್ದು ನಿಮಗೆ ಎಕ್ಸಾಮ್ ಬರೀಲಿಕ್ಕೆ. ಅಲ್ಲಿಯವರೆಗೆ ಎಷ್ಟು ಕವರ್ ಆಗುತ್ತೋ ಅಷ್ಟು ವಿಷಯಗಳನ್ನು ಕವರ್ ಮಾಡ್ಕೊಳ್ತಾ ಹೋದರೆ ಎಕ್ಸಾಮ್ನಲ್ಲಿ ಉತ್ತರವನ್ನು ಅನಾಲಿಸಿಸ್ ಮಾಡುವಂಥದ್ದು ಅಥವಾ ಉತ್ತರವನ್ನು ಕಂಡು ಹಿಡಿದುಕೊಳ್ಳುವಂಥದ್ದು ನಿಮಗೆ ತುಂಬ ಈಸಿ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇಂತಹ ವೀಡಿಯೋಸ್ಗಳನ್ನು ನಿಮ್ಮ ಮುಂದೆ ಹೆಚ್ಚೆಚ್ಚು ತರ್ತಾ ಇರುವಂಥದ್ದು. 1 ಗಂಟೆಯ ಅವಧಿಯಲ್ಲಿ 60 ಪ್ರಶ್ನೆಗಳು, ಅಂದರೆ 1 ನಿಮಿಷಕ್ಕೆ 1 ಪ್ರಶ್ನೆ ರೀತಿಯಲ್ಲಿ ನಾವು ಅನಾಲಿಸಿಸ್ನ ಮಾಡ್ತಾ ಹೋಗುವಂಥದ್ದು. ಸೇಮ್ ಹೇಗೆ ನಿಮಗೆ TET ಎಕ್ಸಾಮ್ನಲ್ಲಿ ಕೊಡ್ತಾರೋ ಅದೇ ರೀತಿಯಾಗಿ ಇರುತ್ತೆ. 150 ಪ್ರಶ್ನೆಗೆ 150 ನಿಮಿಷಗಳ ಅವಧಿಯನ್ನೇ ಕೊಟ್ಟಿರ್ತಾರೆ. 1 ಪ್ರಶ್ನೆಗೆ 1 ನಿಮಿಷದ ರೀತಿಯಲ್ಲಿ ಇದು ಸಹ ಅದೇ ರೀತಿಯಲ್ಲಿ ಇರುವಂಥದ್ದು. ಆದರೆ ಇಲ್ಲಿ 60 ಪ್ರಶ್ನೆಗಳು ನಿಮ್ಮ ಒಂದು ಸಬ್ಜೆಕ್ಟ್ ಸಮಾಜ ವಿಜ್ಞಾನದ್ದು ಇರುವಂಥದ್ದಾಗಿದೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಜೊತೆಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗಳಿಗಾಗಿರ್ಬೋದು, TET ಬರೆಯುವಂಥವ್ರು ಯಾರಿದ್ದಾರೋ ಗೊತ್ತಿದ್ದಾರೋ ಅವರಿಗೆಲ್ಲರಿಗೂ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಅದನ್ನು ಶೇರ್ ಮಾಡಿ. ಜೊತೆಗೆ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ 60 ಪ್ರಶ್ನೆಗಳು ವ್ಯಾಲಿಡ್ ಆದಂತಹ ಪ್ರಶ್ನೆಗಳೇ ಇರುವಂಥವು. ಫಸ್ಟ್ ಪ್ರಶ್ನೆಯನ್ನು ನೋಡೋಣ. ಅದರಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು? ಆಪ್ಷನ್ 1 ಲಾರ್ಡ್ ರಿಪ್ಪನ್, ಆಪ್ಷನ್ 2 ಲಾರ್ಡ್ ಲಿಟ್ಟನ್, ಆಪ್ಷನ್ 3 ಡಾಲ್ಹೌಸಿ, ಆಪ್ಷನ್ 4 ರಾಬರ್ಟ್ ಕ್ಲೈವ್. ಯಾರು ಈ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ ಅನ್ನುವಂಥದ್ದು? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 ಲಾರ್ಡ್ ಲಿಟ್ಟನ್. ಇವನು ಈ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಕಾರಣ ಏನು ಅಂದರೆ ಭಾರತದಲ್ಲಿನ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಡಿಮೆ ಮಾಡಲಿಕ್ಕಾಗಿ ಅಥವಾ ದಮನ ಮಾಡಲಿಕ್ಕಾಗಿ ಈ ಒಂದು ಕಾಯ್ದೆಯನ್ನು ಲಾರ್ಡ್ ಲಿಟ್ಟನ್ ಈತ ಏನು ಮಾಡ್ತಾನೆ, ಇದನ್ನು ಜಾರಿಗೆ ತರ್ತಾನೆ. ಇಂಗ್ಲಿಷ್ ಭಾಷೆಯ ಪತ್ರಿಕೆಗಳು ಮಾತ್ರ ಭಾರತದಲ್ಲಿ ಪ್ರಚಲಿತದಲ್ಲಿ ಇರಬೇಕು. ಉಳಿದ ದೇಶೀಯ ಭಾಷೆಗಳಲ್ಲಿ ಪತ್ರಿಕೆಗಳನ್ನು ಏನಾದರೂ ಪಬ್ಲಿಷ್ ಮಾಡಿದ್ರು ಅಂದರೆ ಅಲ್ಲಿನ ಜನರಿಗೆ ಸ್ವಾತಂತ್ರ್ಯದ ಬಗ್ಗೆ ಒಂದಿಷ್ಟು ವಿಷಯಗಳು ತಿಳಿದೋಗುತ್ತೆ, ರಾಷ್ಟ್ರೀಯತೆ ಅನ್ನುವಂಥದ್ದು ಬೆಳವಣಿಗೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ದಮನಕಾರಿ ಕಾಯ್ದೆಯನ್ನು ಲಾರ್ಡ್ ಲಿಟ್ಟನ್ ಜಾರಿಗೆ ತರ್ತಾನೆ. ನೆಕ್ಸ್ಟ್ 1882ರಲ್ಲಿ ಲಾರ್ಡ್ ರಿಪ್ಪನ್ ಏನು ಲಾರ್ಡ್ ಆಗಿ ಬರ್ತಾನೆ, ಅವನು ಈ ಕಾಯ್ದೆನ ರದ್ದುಗೊಳಿಸ್ತಾನೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸಾಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಗಳನ್ನು ಸರಕಾರದ ಮುಂದೆ ಇಡುತ್ತಿದ್ದವರು? ಆಪ್ಷನ್ 1 ಕ್ರಾಂತಿಕಾರಿಗಳು, ಆಪ್ಷನ್ 2 ಮಂದಗಾಮಿಗಳು, ಆಪ್ಷನ್ 3 ತೀವ್ರಗಾಮಿಗಳು, ಆಪ್ಷನ್ 4 ಎಲ್ಲವೂ ಸರಿ. ಯಾವ ಒಂದು ಈ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಗುಂಪು ಸಾಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬ್ರಿಟಿಷರಿಗೆ ತಮ್ಮ ಬೇಡಿಕೆಗಳನ್ನು ಸಲ್ಲಿಸ್ತಾ ಇದ್ರು ಅನ್ನುವಂಥದ್ದು ಪ್ರಶ್ನೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 ಮಂದಗಾಮಿಗಳು ಈ ರೀತಿಯಾಗಿ ಬೇಡಿಕೆಗಳನ್ನು ಮುಂದಿಡ್ತಾ ಇದ್ರು. 1885ರಲ್ಲಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥದ್ದು ಸ್ಥಾಪನೆ ಆಗುತ್ತೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಈ INC ಸ್ಥಾಪನೆಯಾದ ಮುಂದಿನ 20 ವರ್ಷಗಳ ಅವಧಿ ಅಂದರೆ 1905ರವರೆಗಿನ ಅವಧಿಯನ್ನು ಮಂದಗಾಮಿಗಳ ಯುಗ ಅಂತ ಹೇಳಿ ಕರೀತಾರೆ. ಈ ಮಂದಗಾಮಿಗಳ ಹೋರಾಟದ ನೀತಿ ಹೇಗಿತ್ತು ಅಂದರೆ
ಈ ಬ್ರಿಟಿಷ್ ಒಂದು ಆಡಳಿತದಲ್ಲಿ ವೃತ್ತಿಪರತೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ರು. ಅವರು ಸಾಂವಿಧಾನಿಕ ಚೌಕಟ್ಟಿನೊಳಗೆ ಕೇವಲ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಬ್ರಿಟಿಷರಿಗೆ ಮನವಿಗಳನ್ನು ಸಲ್ಲಿಸುವುದರ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇವರು ಇಡ್ತಾ ಇದ್ರು. ಇವರ ಈ ನೀತಿಗಳೇ ಮುಂದೆ ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳಿಗೆ ಸರಿ ಬರದೇ ಇರೋ ನಂತರ 1905ರ ನಂತರ ತೀವ್ರಗಾಮಿಗಳು ಹೆಚ್ಚು ಕಾರ್ಯಪ್ರವೃತ್ತರಾಗ್ತಾರೆ. ನಂತರ ಈ ಮಂದಗಾಮಿಗಳ ಯುಗದ ನಂತರ ಬರುವಂಥವರು ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳಾಗಿರ್ತಾರೆ. ಮಂದಗಾಮಿಗಳು ಸಿಂಪಲ್ ಆಗಿ ಯಾವುದೇ ಬ್ರಿಟಿಷರ ವಿರುದ್ಧವೂ ಅಂತಹ ದೀರ್ಘವಾದ ಹೋರಾಟವನ್ನು ಮಾಡದೆ ಮನವಿ ಮತ್ತು ಪ್ರಾರ್ಥನೆಗಳ ಮೂಲಕ ಬೇಡಿಕೆಗಳನ್ನು ಮುಂದಿಡ್ತಾ ಇದ್ರು ಅನ್ನುವಂಥದ್ದನ್ನು ತಿಳಿಬಹುದು. ಗೋಪಾಲಕೃಷ್ಣ ಗೋಖಲೆ, ಸುರೇಂದ್ರನಾಥ್ ಬ್ಯಾನರ್ಜಿ ಇವರೆಲ್ಲರೂ ಮಂದಗಾಮಿ ನಾಯಕರುಗಳು. ನೆಕ್ಸ್ಟ್ 3ನೇ ಪ್ರಶ್ನೆ, ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಈ ಹೇಳಿಕೆ ನೀಡಿದವರು. ಆಪ್ಷನ್ 1 ಲಾಲಾ ಲಜಪತ್ ರಾಯ್, ಆಪ್ಷನ್ 2 ದಯಾನಂದ ಸರಸ್ವತಿ, ಆಪ್ಷನ್ 3 ಬಾಲಗಂಗಾಧರ್ ತಿಲಕ್, ಆಪ್ಷನ್ 4 ಸುಭಾಷ್ ಚಂದ್ರ ಬೋಸ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಈ ರೀತಿಯಾಗಿ ಹೇಳಿದಂಥವರು ಬಾಲಗಂಗಾಧರ ತಿಲಕರು. ಆಪ್ಷನ್ 3 ಸರಿಯಾದಂತಹ ಒಂದು ಉತ್ತರ ಆಗಿದೆ. ತೀವ್ರಗಾಮಿ ನಾಯಕರಲ್ಲಿ ಇವರು ಒಬ್ಬರು. ತೀವ್ರಗಾಮಿ ನಾಯಕರನ್ನ ಲಾಲ್, ಬಾಲ್, ಪಾಲ್ ಅಂಥೇಳಿ ನಾವು ಕರಿತೇವೆ. ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರ ಪಾಲ್ ಇವರು ತೀವ್ರಗಾಮಿ ನಾಯಕರಾಗಿರ್ತಾರೆ. ಅವರಲ್ಲಿ ಒಬ್ಬರಾದಂಥ ಬಾಲಗಂಗಾಧರ್ ತಿಲಕರು ಈ ರೀತಿಯಾಗಿ ಹೇಳ್ತಾರೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿ. ಮಹಾರಾಷ್ಟ್ರದ ಭಾಗದಲ್ಲಿ ಗಣೇಶ ಚತುರ್ಥಿ ಹಾಗೆ ರಕ್ಷಾಬಂಧನವನ್ನು ಇವರು ಪ್ರಾರಂಭವನ್ನು ಮಾಡ್ತಾರೆ, ಜನರಲ್ಲಿ ಒಗ್ಗಟ್ಟನ್ನು ಬೆಳೆಸುವಂತಹ ಕಾರಣಕ್ಕಾಗಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಏರ್ಪಟ್ಟ ವರ್ಷ. ಆಪ್ಷನ್ 1 24 ಸೆಪ್ಟೆಂಬರ್ 1932, ಆಪ್ಷನ್ 2 23 ಸೆಪ್ಟೆಂಬರ್ 1932, ಆಪ್ಷನ್ 3 25 ಸೆಪ್ಟೆಂಬರ್ 1922, ಆಪ್ಷನ್ 4 25 ಸೆಪ್ಟೆಂಬರ್ 1932. ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 1 24 ಸೆಪ್ಟೆಂಬರ್ 1932ರಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ನಡೆಯುತ್ತೆ. ಈ ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಪ್ರತ್ಯೇಕ ಮತಕ್ಷೇತ್ರ, ಈ ರೀತಿಯಾದಂತಹ ಒಂದು ಹಿಂದುಳಿದ ವರ್ಗದವರಿಗೆ ಪ್ರತ್ಯೇಕ ಮತಕ್ಷೇತ್ರ ಈ ರೀತಿಯಾದಂಥದ್ದನ್ನು ಕೇಳಿದಾಗ ಅದರ ವಿರುದ್ಧವಾಗಿ ಗಾಂಧೀಜಿಯವರು ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಆಗ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಒಂದು ಪೂನಾ ಒಪ್ಪಂದ ಏರ್ಪಡುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ, ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ. ಆಪ್ಷನ್ 1 1935ರ ಭಾರತ ಸರ್ಕಾರ ಕಾಯ್ದೆ, ಆಪ್ಷನ್ 2 1773ರ ನಿಯಂತ್ರಣ ಕಾಯ್ದೆ, ಆಪ್ಷನ್ 3 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, ಆಪ್ಷನ್ 4 1853ರ ಚಾರ್ಟರ್ ಕಾಯ್ದೆ. ಯಾವ ಒಂದು ಕಾಯ್ದೆ ದೆಹಲಿಯಲ್ಲಿ ಫೆಡರಲ್ ಕೋರ್ಟ್ನ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಡ್ತು? ಸರಿಯಾದ ಉತ್ತರ 1935ರ ಭಾರತ ಸರ್ಕಾರ ಕಾಯ್ದೆ. ಈ 1935ರ ಭಾರತ ಸರ್ಕಾರ ಕಾಯ್ದೆದು ನಮ್ಮ ಸಂವಿಧಾನದ ರಚನೆಗೆ ಬಹಳಷ್ಟು ಅಂಶಗಳನ್ನು ಈ ಕಾಯ್ದೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಒಂದು 1935ರ ಕಾಯ್ದೆ ಪ್ರಕಾರ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ಭಾರತದಲ್ಲಿ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಈ ಕಾಯ್ದೆಯ ಅನುಸಾರವೇ ಆಗಿರುವಂಥದ್ದು. ನೆಕ್ಸ್ಟ್ 6ನೇ ಪ್ರಶ್ನೆ, ದೆಹಲಿಯ ಫೆಡರಲ್ ನ್ಯಾಯಾಲಯವು ಯಾವಾಗ ಭಾರತದ ಸರ್ವೋಚ್ಚ ನ್ಯಾಯಾಲಯವಾಗಿ ಪರಿವರ್ತನೆಗೊಂಡಿತು? ಆಪ್ಷನ್ 1 1947, ಆಪ್ಷನ್ 2 1937, ಆಪ್ಷನ್ 3 1950, ಆಪ್ಷನ್ 4 1952. ಈ ದೆಹಲಿಯಲ್ಲಿನ ಫೆಡರಲ್ ನ್ಯಾಯಾಲಯ ಅನ್ನುವಂಥದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯವಾಗಿ ಅದು ರಚನೆಯಾಗಿದ್ದು 1935ರ ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ. ಇದು ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿ ಮರುನಾಮಕರಣಗೊಂಡಿದ್ದು ಅಥವಾ ಪರಿವರ್ತನೆಯಾಗಿದ್ದು 1950ರಲ್ಲಿ. ಯಾವಾಗ ಭಾರತಕ್ಕೆ ಸ್ವತಂತ್ರ ಬಂದು ಭಾರತದ ಒಂದು ಸಂವಿಧಾನ ಅನ್ನುವಂಥದ್ದು ರಚನೆ ಆಗುತ್ತೋ ಆ ಸಂವಿಧಾನ ರಚನೆ ಆದ ನಂತರ ದೆಹಲಿಯ ಈ ಫೆಡರಲ್ ನ್ಯಾಯಾಲಯವನ್ನು ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿ ಪರಿವರ್ತನೆಗೊಳಿಸಲಾಗುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ,
ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ನ್ಯಾಯಾಧೀಶರು? ಆಪ್ಷನ್ 1 ರೇನೆ ಡೆಕಾರ್ಟಿ, ಆಪ್ಷನ್ 2 ಆರ್ ಕೆ ಷಣ್ಮುಗಂ, ಆಪ್ಷನ್ 3 ಸರ್ ಮಾರಿಸ್ ಗ್ವೈರ್, ಆಪ್ಷನ್ 4 ಸರ್ ಜಾನ್ ಮೌರಿಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸರ್ ಮಾರಿಸ್ ಗ್ವೈರ್. ಯಾವಾಗ ಭಾರತ ಸರ್ವೋಚ್ಚ ನ್ಯಾಯಾಲಯ ಅನ್ನೋದಕ್ಕಿಂತಲೂ ಮೊದಲು ಇದನ್ನು ಫೆಡರಲ್ ನ್ಯಾಯಾಲಯ ಅಂತ ಹೇಳಿ ಕರಿತಾ ಇದ್ರು. ಫೆಡರಲ್ ನ್ಯಾಯಾಲಯ. ಈ ಫೆಡರಲ್ ನ್ಯಾಯಾಲಯದ ಪ್ರಥಮ ನ್ಯಾಯಾಧೀಶರಾಗಿದ್ದಂಥವರು ಸರ್ ಮಾರಿಸ್ ಗ್ವೈರ್. ಯಾವಾಗ ಅದು ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿ ಮರುನಾಮಕರಣ ಆಯಿತೋ ಆಗ ಕನ್ನಯ್ಯ ಅವರು ಮೊದಲ ನ್ಯಾಯಾಧೀಶರಾಗಿರ್ತಾರೆ. ಇಲ್ಲಿ ಕೇಳಿರುವಂಥದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಮೊದಲು ಏನು ಹೆಸರಿತ್ತು ಫೆಡರಲ್ ನ್ಯಾಯಾಲಯ ಅಂಥೇಳಿ, ಅದು 1935ರಲ್ಲಿ ಸ್ಥಾಪನೆ ಆದಾಗ ಅದರ ಮೊದಲ ನ್ಯಾಯಾಧೀಶರಾಗಿ ಸರ್ ಮಾರಿಸ್ ಗ್ವೈರ್ ಅವರು ಇದ್ದರು. ನೆಕ್ಸ್ಟ್ 8ನೇ ಪ್ರಶ್ನೆ. ಭಾರತಕ್ಕೆ ಸ್ವತಂತ್ರವಾಗಿ ದೊರೆತ ಸಂದರ್ಭದಲ್ಲಿ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆದವರು? ಭಾರತಕ್ಕೆ ಸ್ವತಂತ್ರ ಕೊಡುವಂಥ ಸಂದರ್ಭದಲ್ಲಿ 1947ರ ಆಗಸ್ಟ್ ಸಂದರ್ಭದಲ್ಲಿ ಇಂಗ್ಲೆಂಡಿನ ಪ್ರಧಾನಮಂತ್ರಿಯಾಗಿದ್ದಂಥವರು ಯಾರು? ಆಪ್ಷನ್ 1 ಕ್ಲಿಮೆಂಟ್ ಸ್ಟಾಲಿನ್, ಆಪ್ಷನ್ 2 ಕ್ಲಿಮೆಂಟ್ ಅಟ್ಲಿ, ಆಪ್ಷನ್ 3 ಕ್ಲಿಮೆಂಟ್ ಬ್ಲಾಸ್ಟ್ ಅಸ್ಕಿ, ಆಪ್ಷನ್ 4 ಜಾನ್ ಕ್ಲಿಮೆಂಟ್. ಯಾರು ಭಾರತಕ್ಕೆ ಸ್ವತಂತ್ರ ಸಿಗುವಂತಹ ಸಂದರ್ಭದಲ್ಲಿ ಇಂಗ್ಲೆಂಡಿನ ಪ್ರಧಾನಮಂತ್ರಿಯಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ 2 ಕ್ಲಿಮೆಂಟ್ ಅಟ್ಲಿ. ಇವರು ಇಂಗ್ಲೆಂಡಿನ ಪ್ರಧಾನಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಸ್ವತಂತ್ರವನ್ನು ನೀಡಬೇಕು ಅನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ. 1946 ಕ್ಯಾಬಿನೆಟ್ ಮಿಷನ್ ಶಿಫಾರಸ್ಸಿನ ಪ್ರಕಾರ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? ಏನು ಭಾರತಕ್ಕೆ ಸ್ವತಂತ್ರವನ್ನು ಕೊಡುವ ಪೂರ್ವದಲ್ಲಿ ಸಂವಿಧಾನ ರಚನಾ ಸಭೆ ಪ್ರಾರಂಭ ಆಗುತ್ತೆ ಸಂವಿಧಾನವನ್ನು ರಚನೆ ಮಾಡುವಂತಹ ಕಾರಣಕ್ಕಾಗಿ. ಆ ಕ್ಯಾಬಿನೆಟ್ ಮಿಷನ್ನ ಪ್ರಕಾರ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಾಗಿತ್ತು? ಆಪ್ಷನ್ 1 219, ಆಪ್ಷನ್ 2 389, ಆಪ್ಷನ್ 3 349, ಆಪ್ಷನ್ 4 389. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 389. ಯಾವಾಗ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಸೇರ್ಕೊಂಡಿದ್ದಂತಹ ಸಂದರ್ಭ 1946 ಅಂದರೆ ಇನ್ನೂ ಸ್ವತಂತ್ರ ಸಿಗುವುದಕ್ಕಿಂತ ಪೂರ್ವದ ಸಂದರ್ಭದಲ್ಲಿ ಆ ಭಾರತದ ಪಾಕಿಸ್ತಾನದ ಭಾಗವೆಲ್ಲವೂ ಭಾರತ ಅಂತಾನೆ ಕರೆಸ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ 389 ಜನ ರಚನಾ ಸಭೆ ಸದಸ್ಯರಿದ್ದರು. ಯಾವಾಗ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಮುಸ್ಲಿಂ ರಾಷ್ಟ್ರವಾಗಿ ಪಾಕಿಸ್ತಾನ ಸಪ್ರೇಟ್ ಆಯಿತು. ಆಗ ಆ ಭಾಗದ ಸಂವಿಧಾನ ರಚನಾ ಸಭೆ ಸದಸ್ಯರನ್ನು ಕೈ ಬಿಡಲಾಯಿತು. ಆಗ ಟೋಟಲ್ ಆಗಿ 299 ಸದಸ್ಯರು ಸಂವಿಧಾನ ರಚನಾ ಸಭೆಯಲ್ಲಿ ಆ ಸಂದರ್ಭದಲ್ಲಿ ಆಗ್ತಾರೆ. ನೆಕ್ಸ್ಟ್ 10ನೇ ಪ್ರಶ್ನೆ. ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ಅಧ್ಯಕ್ಷತೆಯಲ್ಲಿ ಬೌಂಡರಿ ಕಮಿಷನ್ ರಚನೆ ಯಾವುದಕ್ಕಾಗಿ ಮಾಡಿದ್ರು? ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ, ಭಾರತಕ್ಕೆ ಡೊಮಿನಿಯನ್ ಸರಕಾರ ನೀಡಲು, ಆಪ್ಷನ್ 3 ಭಾರತ ಮತ್ತು ಪಾಕಿಸ್ತಾನದ ಗಡಿ ಗುರುತಿಸಲು, ಆಪ್ಷನ್ 4 ಭಾರತಕ್ಕೆ ಸ್ವತಂತ್ರವನ್ನು ಹಸ್ತಾಂತರಿಸಲು. ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ಅಧ್ಯಕ್ಷತೆಯಲ್ಲಿ ಬೌಂಡರಿ ಕಮಿಷನ್ ಅನ್ನು ಯಾಕೆ ರಚನೆ ಮಾಡಿದ್ರು? ಸರಿಯಾದಂಥ ಉತ್ತರ ಆಪ್ಷನ್ 3 ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿಯನ್ನು ಗುರುತಿಸಲಿಕ್ಕಾಗಿ. ಸೊ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆಯನ್ನು ನಾವು ರ್ಯಾಡ್ಕ್ಲಿಫ್ ರೇಖೆ ಅಂತಲೇ ಕರೆಯುವಂಥದ್ದು. ಕಾರಣ ಆ ಗಡಿಯನ್ನು ಗುರುತಿಸಿದಂಥವರು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅನ್ನುವಂತಹ ಬ್ರಿಟಿಷ್ ಅಧಿಕಾರಿ. ಸೊ ಆ ಕಮಿಷನನ್ನು ರಚನೆ ಮಾಡಿರುವಂಥದ್ದು ಗಡಿಯನ್ನು ಗುರುತಿಸುವ ಸಲುವಾಗಿ. ನೆಕ್ಸ್ಟ್ 11ನೇ ಪ್ರಶ್ನೆ. ಭಾರತದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದ್ದು? ಆಪ್ಷನ್ 1 2 ಸೆಪ್ಟೆಂಬರ್ 1946, ಆಪ್ಷನ್ 2 6 ಸೆಪ್ಟೆಂಬರ್ 1946, ಆಪ್ಷನ್ 3 9 ಸೆಪ್ಟೆಂಬರ್ 1946, ಹಾಗೆ ಆಪ್ಷನ್ 4 2 ಸೆಪ್ಟೆಂಬರ್ 1947. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 2 ಸೆಪ್ಟೆಂಬರ್ 1946ರಲ್ಲಿ ಭಾರತದ ಮಧ್ಯಂತರ ಸರ್ಕಾರ ರಚನೆಯಾಗುತ್ತೆ.
ಜವಾಹರ್ಲಾಲ್ ನೆಹರು ಅವರು ಈ ಮಧ್ಯಂತರ ಸರ್ಕಾರದ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ವಾಸ್ತವಿಕವಾಗಿ ಅವರೇ ಅದರ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥವರು ಆಗಿರ್ತಾರೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕು 1947ಕ್ಕೆ ಸ್ವತಂತ್ರ ಸಿಗುವವರೆಗೂ ಈ ಮಧ್ಯಂತರ ಸರ್ಕಾರ ಅವಧಿ ಅದು ರಚನೆಯಲ್ಲಿರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ. 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸರಿ ಯಾವುದು ತಪ್ಪು ಯಾವುದು ಗುರುತಿಸಬೇಕು. ಮೊದಲನೇದು ಎ ಏನಿದೆ, ಪ್ರಥಮ ಲೋಕಸಭೆಯಲ್ಲಿ 491 ಸ್ಥಾನಗಳು ಇದ್ದುವು ಅನ್ನುವಂಥದ್ದು. ಬಿ ಏನಿದೆ, ಇದರಲ್ಲಿ 489 ಸ್ಥಾನಗಳಿಗೆ ಚುನಾವಣೆಗಳು ನಡೆದವು. ಹಾಗೆ ಸಿ ಏನಿದೆ, ಪ್ರಥಮ ಲೋಕಸಭೆ ಸ್ಪೀಕರ್ ಆಗಿ ಶ್ರೀ ಜಿ ವಿ ಮಾವಳಕರ್ ಕಾರ್ಯವನ್ನು ನಿರ್ವಹಿಸಿದರು. ಇದು 3 ಹೇಳಿಕೆಗಳು. ಆಪ್ಷನ್ಗಳೇನಿದೆ, ಎ ಸರಿ, ಬಿ ಮತ್ತು ಸಿ ತಪ್ಪು. ಆಪ್ಷನ್ 2 ಬಿ ಮತ್ತು ಸಿ ಸರಿ, ಎ ತಪ್ಪು. ಆಪ್ಷನ್ 3 ಎ ಬಿ ಸಿ ಎಲ್ಲವೂ ಸಹ ಸರಿ. ಹಾಗೆ ಆಪ್ಷನ್ 4 ಎ ಮತ್ತು ಸಿ ಸರಿ, ಬಿ ತಪ್ಪು ಅನ್ನುವಂಥದ್ದಿದೆ. ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 4 ಎ ಮತ್ತು ಸಿ ಸರಿ, ಬಿ ತಪ್ಪು. ಎ ಮತ್ತು ಸಿ ಸರಿ, ಬಿ ತಪ್ಪು ಅಂತದನ್ನು ಹೇಳಿದ್ದಾರೆ. ಪ್ರಥಮ ಲೋಕಸಭೆಯಲ್ಲಿ 491 ಸ್ಥಾನಗಳಿದ್ದಿದ್ದು ಹೌದು. ಪ್ರಥಮ ಲೋಕಸಭೆಯ ಸ್ಪೀಕರ್ ಆದಂಥವರು ಶ್ರೀ ಜಿ ವಿ ಮಾವಳ್ಕರ್ ಅವರು ಹೌದು. ಆದರೆ ಇದರಲ್ಲಿ 489 ಸ್ಥಾನಗಳಿಗೆ ಚುನಾವಣೆಗಳು ನಡೆದವು ಅನ್ನುವಂಥದ್ದು ತಪ್ಪಾಗಿದೆ. ನೆಕ್ಸ್ಟ್ 13ನೇ ಪ್ರಶ್ನೆ. ಭಾರತ ಸ್ವತಂತ್ರಗೊಂಡ ನಂತರ ಜುನಾಗಢ ರಾಜ್ಯದ ನವಾಬ ಆಗಿದ್ದವರು. ಆಪ್ಷನ್ 1 ಮಹಮ್ಮದ್ ಖಾನ್, ಆಪ್ಷನ್ 2 ಯಾಕೂತ್ ಖಾನ್, ಆಪ್ಷನ್ 3 ಮಹಬತ್ ಖಾನ್, ಆಪ್ಷನ್ 4 ಮೇಲಿನ ಯಾರೂ ಅಲ್ಲ. ಭಾರತ ಸ್ವತಂತ್ರಗೊಂಡ ನಂತರ ಜುನಾಗಢ ರಾಜ್ಯದ ನವಾಬ ಆಗಿದ್ದಂಥವರು. ಸರಿಯಾದ ಉತ್ತರ ಆಪ್ಷನ್ 3 ಮಹಬತ್ ಖಾನ್. ಇವರು ಜುನಾಗಢದ ಒಬ್ಬ ನವಾಬ ಆಗಿರ್ತಾನೆ. ಭಾರತವನ್ನು ಸೇರ್ಲಿಕ್ಕೆ ಒಪ್ಪಿಗೆಯನ್ನು ಕೊಡದೆ ನಂತರ ಸರ್ದಾರ ಪಟೇಲರ ನೇತೃತ್ವದಲ್ಲಿ ಸೈನಿಕ ಕಾರ್ಯಾಚರಣೆ ನಡೆದು ಈ ಜುನಾಗಢ ಪ್ರದೇಶವನ್ನು ಭಾರತದೊಂದಿಗೆ ಸೇರಿಸಲಾಗುತ್ತೆ. ಈ ಸ್ವತಂತ್ರಗೊಂಡ ನಂತರ ಒಂದು ಕಾಶ್ಮೀರದ ಭಾಗ, ಹಾಗೆ ಹೈದರಾಬಾದ್ ಸಂಸ್ಥಾನದ ಭಾಗ ಮತ್ತು ಜುನಾಗಢ ಭಾಗ, 3 ಸ್ವಲ್ಪ ತೊಂದರೆಯಿಂದ ಕಾಂಪ್ಲಿಕೇಟೆಡ್ ಆಗಿ ಭಾರತಕ್ಕೆ ಸೇರಿಸ್ತಾರೆ. ನೆಕ್ಸ್ಟ್ 14ನೇ ಪ್ರಶ್ನೆ. ಭಾರತದ ಸೇನೆಯು ಸೆಪ್ಟೆಂಬರ್ 1948ರಲ್ಲಿ ಹೈದರಾಬಾದ್ ಪ್ರವೇಶಿಸಿ ಪೊಲೀಸ್ ಕಾರ್ಯಾಚರಣೆಯನ್ನು ನಡೆಸಿತು. ಇದನ್ನು ಹೀಗೆ ಕರೆಯುತ್ತಾರೆ. ಆಪ್ಷನ್ 1 ಆಪರೇಷನ್ ಪಟೇಲ್ ಸ್ಕೀಮ್, ಆಪ್ಷನ್ 2 ಸರ್ದಾರ್ ಪಟೇಲ್ ಸ್ಕೀಮ್, ಆಪ್ಷನ್ 3 ಆಪರೇಷನ್ ಪೋಲೋ, ಆಪ್ಷನ್ 4 ಆಪರೇಷನ್ ಭಾರತೀಯ ಸೇನೆ. ಏನಂತ ಕರೀತಾರೆ? ಈ ಹೈದರಾಬಾದ್ ಸಂಸ್ಥಾನದ ನವಾಬ ಭಾರತದೊಂದಿಗೆ ಸೇರದೆ ಸ್ವತಂತ್ರವಾಗಿರಲಿಕ್ಕೆ ಇಷ್ಟಪಡ್ತಾನೆ. ಅದನ್ನು ಅಲ್ಲಿನ ಜನರು ಭಾರತವನ್ನು ಸೇರಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿದ್ರು. ಈ ನವಾಬ ರಜಾಕಾರರು ಅಥವಾ ರಜಾಕರು ಅನ್ನುವಂತಹ ತನ್ನ ಒಂದು ಸೈನ್ಯದಿಂದ ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದ. ಕಾಲಾಗಪ್ತಿ ಅನ್ನುವಂತಹ ಕರಾಳ ನಿಯಮಗಳನ್ನು ಆತ ಜಾರಿಗೆ ತಂದಿದ್ದ. ಜನರ ಮೂಲಭೂತ ಹಕ್ಕುಗಳನ್ನು ಆತ ಕಸಿದುಕೊಂಡಿದ್ದ. ಅಂತಹ ಸಂದರ್ಭದಲ್ಲಿ ಭಾರತೀಯ ಸೇನೆ ಹೈದರಾಬಾದನ್ನು ಪ್ರವೇಶಿಸಿ ಒಂದು ಪೊಲೀಸ್ ಕಾರ್ಯಾಚರಣೆಯನ್ನು ನಡೆಸುತ್ತೆ. ಅದನ್ನು ಕರೆಯುವಂಥದ್ದು ಆಪರೇಷನ್ ಪೋಲೋ ಅಂತ ಹೇಳಿ. ಆಪ್ಷನ್ 3 ಏನಿದೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 15ನೇ ಪ್ರಶ್ನೆ. ಮಹಾರಾಷ್ಟ್ರ ಮತ್ತು ಗುಜರಾತ್ ಎಂಬ ಪ್ರತ್ಯೇಕ ರಾಜ್ಯಗಳು ರಚನೆಯಾದವು ಯಾವ ವರ್ಷ? ಆಪ್ಷನ್ 1 1966, ಆಪ್ಷನ್ 2 1960, ಆಪ್ಷನ್ 3 1956, ಹಾಗೆ ಆಪ್ಷನ್ 4 1964. ಮಹಾರಾಷ್ಟ್ರ ಮತ್ತು ಗುಜರಾತ್ ಎಂಬ 2 ಪ್ರತ್ಯೇಕ ರಾಜ್ಯಗಳು ರಚನೆ ಆಗಿರುವಂಥದ್ದು ಆಪ್ಷನ್ 2 1960ರಲ್ಲಿ ಈ ರಾಜ್ಯಗಳು ರಚನೆ ಆಗ್ತವೆ. ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ. ಪ್ರತ್ಯೇಕ ಆಂಧ್ರ ರಾಜ್ಯ ರಚನೆಗಾಗಿ ಪೊಟ್ಟಿ ಶ್ರೀರಾಮುಲು ಎಷ್ಟು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದರು? ಆಪ್ಷನ್ 1 48, ಆಪ್ಷನ್ 2 58, ಆಪ್ಷನ್ 3 88, ಆಪ್ಷನ್ 4 108. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 58 ದಿನಗಳ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಅವರು ಮರಣ ಹೊಂದುತ್ತಾರೆ. ಅವರು ಮರಣ ಹೊಂದಿದ ನಂತರ ಅಲ್ಲಿ ಪ್ರತಿಭಟನೆಗಳು ಬಹಳಷ್ಟು ಜೋರಾಗ್ತವೆ. ಆ ಕಾರಣಕ್ಕಾಗಿ ಭಾಷಾವಾರು ರಾಜ್ಯ ರಚನೆ ಆಗುತ್ತೆ. 1953 ಅಕ್ಟೋಬರ್
ಒಂದರಂದು ಆಂಧ್ರ ಪ್ರದೇಶ ಅನ್ನುವಂತಹ ಮೊದಲ ಭಾಷಾವಾರು ಪ್ರಾಂತ್ಯ ಅಥವಾ ಭಾಷಾವಾರು ರಾಜ್ಯ ರಚನೆ ಆಗುತ್ತೆ ಅವರ ಉಪವಾಸ ಸತ್ಯಾಗ್ರಹದ ಪರಿಣಾಮವಾಗಿ. ನೆಕ್ಸ್ಟ್ 17ನೇ ಪ್ರಶ್ನೆ. ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನದ ನಿಜಾಮ. ಆಪ್ಷನ್ 1 ಮೊಹಮ್ಮದ್ ಉಸ್ಮಾನ್ ಅಲಿ ಖಾನ್, ಆಪ್ಷನ್ 2 ಅಸದ್ ಉಸ್ಮಾನ್ ಅಲಿ ಖಾನ್, ಆಪ್ಷನ್ 3 ಉಸ್ಮಾನ್ ಮೊಹಮ್ಮದ್ ಅಲಿ ಖಾನ್, ಆಪ್ಷನ್ 4 ಮೇಲಿನ ಯಾರೂ ಅಲ್ಲ. 1947ರಲ್ಲಿ ಭಾರತ ಸ್ವತಂತ್ರಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನದ ನಿಜಾಮ ಆಗಿ ಇದ್ದಂಥವನು ಅಸದ್ ಉಸ್ಮಾನ್ ಅಲಿ ಖಾನ್. ಆಪ್ಷನ್ 2 ಸರಿಯಾದಂಥ ಉತ್ತರ. ಈ ಒಬ್ಬ ನಿಜಾಮನು ಭಾರತದೊಂದಿಗೆ ಸೇರದೆ ಸ್ವತಂತ್ರವಾಗಿ ಇರಲಿಕ್ಕೆ ಬಯಸ್ತಾನೆ. ಯಾವ ಆತನ ಸಾಮ್ರಾಜ್ಯದಲ್ಲಿ ಅಥವಾ ಸಂಸ್ಥಾನದಲ್ಲಿದ್ದಂತಹ ಜನರು ಭಾರತವನ್ನು ಸೇರಬೇಕು ಅಂತ ಇಷ್ಟಪಟ್ಟರೆ ಅವರ ಮೇಲೆ ಕರಾಳ ನಿಯಮಗಳನ್ನು ಹಾಕುವಂಥದ್ದು, ಕಾಲಾಗಪ್ತಿ ಅನ್ನುವಂತಹ ಕರಾಳ ನಿಯಮಗಳನ್ನು ಹಾಕುವಂಥದ್ದು, ಅವರ ಮೂಲಭೂತ ಹಕ್ಕುಗಳನ್ನು ಅಥವಾ ಮೂಲಭೂತ ಅವಶ್ಯಕತೆಗಳನ್ನು ಹತ್ತಿಕ್ಕುವಂಥದ್ದು, ರಜಕಾರರು ಅನ್ನುವಂತಹ ಒಂದು ಕ್ರೌರ್ಯ ಪಡೆಯನ್ನು ಇಟ್ಕೊಂಡು ಈತ ಈ ಕೆಲಸಗಳನ್ನು ಮಾಡ್ತಾ ಇದ್ದ. ನೆಕ್ಸ್ಟ್ 18ನೇ ಪ್ರಶ್ನೆ. ಸದಸ್ಯನಲ್ಲದ ವ್ಯಕ್ತಿಯಾಗಿ ಸಂಸತ್ತಿನ ಕಲಾಪಗಳಲ್ಲಿ ಯಾರು ಭಾಗವಹಿಸಬಹುದು? ಆಪ್ಷನ್ 1 ಮುಖ್ಯ ನ್ಯಾಯಾಧೀಶ, ಆಪ್ಷನ್ 2 ಮುಖ್ಯ ಚುನಾವಣಾ ಆಯುಕ್ತ, ಆಪ್ಷನ್ 3 ಅಟಾರ್ನಿ ಜನರಲ್, ಆಪ್ಷನ್ 4 ಉಪಾಧ್ಯಕ್ಷ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಅಟಾರ್ನಿ ಜನರಲ್. ಇವರು ಸದಸ್ಯನಲ್ಲದ ವ್ಯಕ್ತಿಯಾಗಿ, ಈಗ ಲೋಕಸಭೆ ಆಗಿರಬಹುದು ಅಥವಾ ರಾಜ್ಯಸಭೆ ಆಗಿರಬಹುದು, ಅದರ ಸದಸ್ಯರಲ್ಲದೆ ಇದ್ದರೂ ಸಹ ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವಂತಹ ಅಧಿಕಾರ ಅಟಾರ್ನಿ ಜನರಲ್ ಅವರಿಗೆ ಇದೆ. ನೆಕ್ಸ್ಟ್ 19ನೇ ಪ್ರಶ್ನೆ. ಬಾಕ್ರಾ ನಂಗಲ್ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಆಪ್ಷನ್ 1 ಚೀನಾಬ್, ಆಪ್ಷನ್ 2 ಬಿಯಾಸ್, ಆಪ್ಷನ್ 3 ರಾಬಿ, ಆಪ್ಷನ್ 4 ಸಟ್ಲೇಜ್. ಬಾಕ್ರಾ ನಂಗಲ್ ಇದು ಯಾವ ನದಿಯ ದಡದ ಮೇಲಿದೆ ಅಥವಾ ನದಿಯ ಮೇಲಿದೆ? ಇದು ಸಟ್ಲೇಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಒಂದು ಪ್ರಮುಖವಾದಂತಹ ಅಣೆಕಟ್ಟು ಬಾಕ್ರಾ ನಂಗಲ್ ಅನ್ನುವಂತಹ ಅಣೆಕಟ್ಟು. ನೆಕ್ಸ್ಟ್ 20ನೇ ಪ್ರಶ್ನೆ. ಭಾರತೀಯ ಕಾಂಗ್ರೆಸ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು? ಆಪ್ಷನ್ 1 ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ 2 ಖಾನ್ ಅಬ್ದುಲ್ ಗಫರ್ ಖಾನ್, ಆಪ್ಷನ್ 3 ಎ.ಒ. ಹ್ಯೂಮ್, ಆಪ್ಷನ್ 4 ಸುರೇಂದ್ರನಾಥ್ ಬ್ಯಾನರ್ಜಿ. INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಎ.ಒ. ಹ್ಯೂಮ್ ಅನ್ನುವಂತಹ ನಿವೃತ್ತ ಬ್ರಿಟಿಷ್ ಒಬ್ಬ ಅಧಿಕಾರಿ. 1885ರಲ್ಲಿ ಈ ಒಂದು INC ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದು ಸ್ಥಾಪನೆ ಆಗುತ್ತೆ. ಮುಂಬೈಯಲ್ಲಿ ಇದು ಸ್ಥಾಪನೆ ಆಗುತ್ತೆ. ಇದರ ಅಧಿವೇಶನದ ಮೊದಲ ಅಧ್ಯಕ್ಷರಾಗಿ WC ಬ್ಯಾನರ್ಜಿ ಇವರು ಇದರ ಅಧ್ಯಕ್ಷರಾಗಿ ಇರ್ತಾರೆ. ಮುಂದೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸಿತು. ನೆಕ್ಸ್ಟ್ ಪ್ರಶ್ನೆ 21ನೇ ಪ್ರಶ್ನೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಹೊರಡಿಸಬಹುದಾದ ರಿಟ್ಗಳ ಸಂಖ್ಯೆ ಎಷ್ಟು? ರಿಟ್ ಅರ್ಜಿಗಳನ್ನು ಅವರು ಹೊರಡಿಸಬಹುದು ಅಂತ. ಆಪ್ಷನ್ 1 4, ಆಪ್ಷನ್ 2 3, ಆಪ್ಷನ್ 3 6, ಆಪ್ಷನ್ 4 5. ಸರಿಯಾದಂತಹ ಉತ್ತರ ಆಪ್ಷನ್ 4 5 ರೀತಿಯಾದಂತಹ ರಿಟ್ ಅರ್ಜಿಗಳನ್ನು ಈ ಭಾರತದ ಸರ್ವೋಚ್ಚ ನ್ಯಾಯಾಲಯ ಆಗಿರಬಹುದು ಅಥವಾ ಉಚ್ಚ ನ್ಯಾಯಾಲಯ ಆದರೂ ಹೊರಡಿಸಬಹುದು. ಯಾವಾಗ ನಾಗರಿಕರ ಅಥವಾ ಜನರ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ತೊಂದರೆ ಆಯಿತೋ ಆಗ ಈ ಸರ್ವೋಚ್ಚ ನ್ಯಾಯಾಲಯಗಳು ರಿಟ್ ಅರ್ಜಿಗಳನ್ನು ಹೊರಡಿಸ್ತವೆ. ಪ್ರಮುಖವಾಗಿ 5 ರಿಟ್ ಅರ್ಜಿಗಳಿದ್ದಾವೆ. ಮೊದಲನೇದು ಹೆಬಿಯಸ್ ಕಾರ್ಪಸ್ ಅನ್ನುವಂತಹ ರಿಟ್ ಅರ್ಜಿ. ಇದೇನು ಮಾಡುತ್ತೆ? ಈ ರಿಟ್ ಅರ್ಜಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿ ಬಂಧನ ಮಾಡಿದ 1 ದಿನದೊಳಗಾಗಿ ಕೋರ್ಟ್ನಲ್ಲಿ ಹಾಜರುಪಡಿಸಬೇಕು ಅಂತ ಹೇಳಿ ತಿಳಿಸುತ್ತೆ. ಬಂಧನಗೊಳಗಾದ ಯಾವುದೇ ವ್ಯಕ್ತಿಯನ್ನು 24 ಗಂಟೆ ಒಳಗಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಹೇಳಿ ತಿಳಿಸುತ್ತೆ. ಎರಡನೆಯದು ಮ್ಯಾಂಡಮಸ್ ಅನ್ನುವಂಥದ್ದು ಎರಡನೇ ಒಂದು ರಿಟ್ ಅರ್ಜಿ. ಇದೇನು ಮಾಡುತ್ತೆ? ಸಾರ್ವಜನಿಕ ಅಧಿಕಾರ ಅಥವಾ ಯಾವುದೇ ಒಂದು ಸಂಸ್ಥೆಯು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಲಿಲ್ಲ ಅಂತಂದರೆ ಅದನ್ನು ಸರಿಯಾಗಿ ನಿರ್ವಹಿಸುವಂತೆ ನೀಡುವಂತಹ ಒಂದು ಆದೇಶ. ಮೂರನೆಯದಾಗಿ ಪ್ರೊಹಿಬಿಷನ್ ಅನ್ನುವಂತಹ ರಿಟ್ ಅರ್ಜಿ ಇದೆ. ಈ ಪ್ರೊಹಿಬಿಷನ್ ಅನ್ನುವಂಥದ್ದು ತನ್ನ ಅಧೀನ ನ್ಯಾಯಾಲಯಗಳು ಸರಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸದೇ ಇದ್ದಾಗ ಆ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಿ ಅಂತ ಹೇಳಿ ಅಧೀನ ನ್ಯಾಯಾಲಯಗಳಿಗೆ ನೀಡುವಂತಹ ಆದೇಶ. ನೆಕ್ಸ್ಟ್ ಇರುವಂಥದ್ದು
ಸರ್ಶಿಯೋರರಿ ಅಥವಾ ಸರ್ಟಿಯೋರರಿ ಅಂತೇಳಿ ಅದನ್ನು ಕರೀತಾರೆ. ಈ ಒಂದು ರಿಟ್ ಅರ್ಜಿ ಏನು ಮಾಡುತ್ತೆ, ಯಾವುದೇ ಕೆಳ ಹಂತದ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಯಾವುದೇ ಪ್ರಕರಣವನ್ನು ತೆಗೆದುಕೊಂಡಾಗ ಅಥವಾ ಅದಕ್ಕೆ ಅನುಗುಣವಾಗಿ ಯಾವುದೇ ಒಂದು ನಿರ್ಣಯವನ್ನು ಕೊಟ್ಟಾಗ ಅದನ್ನು ರದ್ದುಗೊಳಿಸುವಂತೆ ಮಾಡುವಂತಹ ಆದೇಶ. ನೆಕ್ಸ್ಟ್ ಇರುವಂಥದ್ದು ಕೋವಾರೆಂಟು ಅನ್ನುವಂಥದ್ದು 5ನೇ ಒಂದು ರಿಟ್ ಅರ್ಜಿ. ಇದೇನು ಹೇಳುತ್ತೆ, ಸಾರ್ವಜನಿಕ ಹುದ್ದೆಯನ್ನು ಸಮರ್ಥರಲ್ಲದ ವ್ಯಕ್ತಿಗಳು ತೆಗೆದುಕೊಂಡಾಗ, ಅಧಿಕಾರಕ್ಕೆ ಅರ್ಹನಿಲ್ಲದೆ ಇದ್ದಾಗ, ಅಂತಹದರಲ್ಲಿ ಅರ್ಹತೆ ಇಲ್ಲದ ವ್ಯಕ್ತಿ ಯಾವುದೇ ಒಂದು ಸರ್ಕಾರಿ ಉದ್ಯೋಗವನ್ನು, ಸಾರ್ವಜನಿಕ ಉದ್ಯೋಗವನ್ನು ಪಡೆದಿದ್ದ ಅಂದರೆ ಅದರ ವಿರುದ್ಧವಾಗಿ ಹೊರಡಿಸುವಂತಹ ರಿಟ್ ಅರ್ಜಿ. ಒಟ್ಟು 5 ರೀತಿಯ ರಿಟ್ ಅರ್ಜಿಗಳನ್ನು ಹೊರಡಿಸಬಹುದಾಗಿದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಮೋಪ್ಲಾ ಚಳುವಳಿ ನಡೆದಿದ್ದು ಆಪ್ಷನ್ 1 ಬಾಂಬೆ, ಆಪ್ಷನ್ 2 ಕೇರಳ, ಆಪ್ಷನ್ 3 ಉತ್ತರ ಪ್ರದೇಶ, ಆಪ್ಷನ್ 4 ಬಂಗಾಳ. ಈ ಮೋಪ್ಲಾ ಚಳುವಳಿ ಎಲ್ಲಿ ನಡೆಯಿತು ಅನ್ನುವಂಥದ್ದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಕೇರಳದಲ್ಲಿ ನಡೆದಂತಹ ಒಂದು ಚಳುವಳಿ ಮೋಪ್ಲಾ ಚಳುವಳಿ. ಮಲಬಾರ್ ಪ್ರದೇಶ, ಈಗಿನ ಕೇರಳ ಭಾಗದಲ್ಲಿ ನಡೆದಂಥದ್ದು. ಮಪ್ಲಿನ್ ಅನ್ನುವಂತಹ ಒಂದು ಮುಸ್ಲಿಂ ಸಮುದಾಯದವರು ನಡೆಸಿದಂತಹ ಒಂದು ಚಳುವಳಿ ಈ ಮೋಪ್ಲಾ ಚಳುವಳಿಯಾಗಿದೆ. ಯಾಕಾಗಿ ನಡೀತು ಅಂದರೆ, ಜಮೀನ್ದಾರರು ಅವರ ಮೇಲೆ ಒಂದಿಷ್ಟು ಶೋಷಣೆಗಳನ್ನು ಮಾಡ್ತಾ ಇದ್ರು. ಈ ಜಮೀನ್ದಾರರ ಶೋಷಣೆಯ ವಿರುದ್ಧವಾಗಿ ರೈತರ ಮೇಲಿನ ಅನ್ಯಾಯವನ್ನು, ರೈತರ ಜಮೀನನ್ನು ಕಸಿದುಕೊಳ್ಳುವಂಥದ್ದು, ಅದರ ಜೊತೆಯಲ್ಲಿ ಬ್ರಿಟಿಷರು ಒಂದಿಷ್ಟು ತೊಂದರೆಯನ್ನು ಕೊಡ್ತಾ ಇದ್ರು. ಅಲ್ಲಿರುವಂತಹ ಬ್ರಿಟಿಷರು ಮತ್ತು ಜಮೀನ್ದಾರರ ಮೇಲೆ ಈ ಮೋಪ್ಲಾ ಚಳುವಳಿಯ ಒಂದಿಷ್ಟು ನಾಯಕರು ಅಥವಾ ಮಾಪಿಳ್ಳ ಅನ್ನುವಂತಹ ಒಂದು ಮುಸ್ಲಿಂ ಸಮುದಾಯದವರು ನಡೆಸಿದಂತಹ ಚಳುವಳಿ ಮೋಪ್ಲಾ ಚಳುವಳಿಯಾಗಿದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ವಲ್ಲಭಾಯ್ ಪಟೇಲರಿಗೆ ಸರ್ದಾರ್ ಬಿರುದು ನೀಡಿದ್ದು ಯಾರು? ಆಪ್ಷನ್ 1 ಗಾಂಧೀಜಿ, ಆಪ್ಷನ್ 2 ಸುಭಾಷ್ ಚಂದ್ರ ಬೋಸ್, ಆಪ್ಷನ್ 3 ನೆಹರು, ಆಪ್ಷನ್ 4 ಸಿ ರಾಜಗೋಪಾಲಾಚಾರಿ. ವಲ್ಲಭಾಯ್ ಪಟೇಲರಿಗೆ ಸರ್ದಾರ್ ಅನ್ನುವಂತಹ ಬಿರುದನ್ನು ಕೊಟ್ಟಂಥವರು ಗಾಂಧಿ. ಆಪ್ಷನ್ 1 ಸರಿಯಾದಂತಹ ಉತ್ತರ. ನೆಕ್ಸ್ಟ್ 24ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಗೋಡಂಬಿ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ 1 ಕೇರಳ, ಆಪ್ಷನ್ 2 ಮಹಾರಾಷ್ಟ್ರ, ಆಪ್ಷನ್ 3 ತಮಿಳುನಾಡು, ಆಪ್ಷನ್ 4 ಕರ್ನಾಟಕ. ಅತಿ ಹೆಚ್ಚು ಗೋಡಂಬಿಯನ್ನು ಬೆಳೆಯುವಂತಹ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1 ಕೇರಳ. ಇಲ್ಲಿ ಅತಿ ಹೆಚ್ಚು ಗೋಡಂಬಿಯನ್ನು ಬೆಳೆಯಲಾಗುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಆಂಗ್ಲೋ ಪತ್ರಿಕೆ. ಆಪ್ಷನ್ 1 ದಿ ಬಾಂಬೆ ಹೆರಾಲ್ಡ್, ಆಪ್ಷನ್ 2 ದಿ ಕಲ್ಕತ್ತಾ ಬಜೆಟ್, ಆಪ್ಷನ್ 3 ದಿ ಬೆಂಗಾಲ್ ಗೆಸೆಟ್, ಆಪ್ಷನ್ 4 ದಿ ಬೆಂಗಾಲ್ ಜನರಲ್. ಯಾವುದು ಮೊದಲ ಆಂಗ್ಲ ಪತ್ರಿಕೆ ಅಂತೇಳಿ ಪ್ರಶ್ನೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ದಿ ಬೆಂಗಾಲ್ ಗೆಸೆಟ್ ಅನ್ನುವಂಥದ್ದು ಭಾರತದಲ್ಲಿನ ಮೊದಲ ಆಂಗ್ಲೋ ಪತ್ರಿಕೆ ಆಗಿದೆ. ಈ ಪತ್ರಿಕೆಯನ್ನು ಸಂಪಾದನೆಯನ್ನು ಮಾಡಿದಂಥವರು ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಅನ್ನುವಂಥವ್ರು. ಕಲ್ಕತ್ತಾದಲ್ಲಿ ಇದನ್ನು ಪ್ರಾರಂಭವನ್ನು ಮಾಡ್ತಾರೆ, ದ ಬೆಂಗಾಲ್ ಗೆಸೆಟ್ ಅನ್ನುವಂಥದ್ದನ್ನು. ಇದು ಮೊದಲ ಇಂಗ್ಲಿಷ್ ಪತ್ರಿಕೆ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಈ ಒಂದು ಧೈರ್ಯಶಾಲಿ ಪತ್ರಿಕೆ ಅಂತಲೂ ಸಹ ಇದನ್ನು ಕರೀತಾರೆ. ಕಾರಣ ಈ ಅಗಸ್ಟಸ್ ಹಿಕ್ಕಿ ಏನು ಮಾಡ್ತಾರೆ, ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧವಾಗಿ ಕಟುವಾಗಿ ಟೀಕೆಯ ಮೂಲಕ ಈ ಒಂದು ಪತ್ರಿಕೆಗಳಲ್ಲಿ ಅದನ್ನು ಬರಿತಾನೆ ಆತ. ನೆಕ್ಸ್ಟ್ 26ನೇ ಪ್ರಶ್ನೆ, ಕನ್ನಡದ ಮೊದಲ ವಾರ್ತಾಪತ್ರಿಕೆ ಯಾವುದು? ಆಪ್ಷನ್ 1 ಸಂಯುಕ್ತ ಕರ್ನಾಟಕ, ಆಪ್ಷನ್ 2 ಮಂಗಳೂರು ಸಮಾಚಾರ, ಆಪ್ಷನ್ 3 ಪ್ರಜಾವಾಣಿ, ಆಪ್ಷನ್ 4 ಬೆಂಗಳೂರು ಸಮಾಚಾರ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಮಂಗಳೂರು ಸಮಾಚಾರ. ಮೋಗ್ಲಿಂಗ್ ಮಿಷನ್ ಅವರಿಂದ ಪ್ರಾರಂಭವಾದಂತಹ ಈ ಮಂಗಳೂರು ಸಮಾಚಾರ ಅನ್ನುವಂಥದ್ದು ಕನ್ನಡದ ಮೊದಲ ವಾರ್ತಾಪತ್ರಿಕೆ ಆಗಿದೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಡಾಕ್ಟರ್ ವರ್ಗೀಸ್ ಕುರಿಯನ್ ಭಾರತದ ಯಾವುದರ ಪಿತಾಮಹ ಆಗಿದ್ದರು? ಆಪ್ಷನ್ 1 ಶ್ವೇತಕ್ರಾಂತಿ, ಆಪ್ಷನ್ 2 ಹಸಿರು ಕ್ರಾಂತಿ, ಆಪ್ಷನ್ 3 ಸ್ವರ್ಣಕ್ರಾಂತಿ, ಆಪ್ಷನ್ 4 ನೀಲಕ್ರಾಂತಿ ಅಥವಾ ನೀಲಿ ಕ್ರಾಂತಿ. ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಯಾವುದರ ಒಂದು ಪಿತಾಮಹ ಆಗಿದ್ದರು? ಸರಿಯಾದ ಉತ್ತರ ಶ್ವೇತಕ್ರಾಂತಿ. ಶ್ವೇತಕ್ರಾಂತಿ ಅನ್ನುವಂಥದ್ದು ಹಾಲು ಮತ್ತು ಹಾಲಿನ ಉತ್ಪನ್ನಗಳ
ಉತ್ಪನ್ನಗಳಲ್ಲಿ ಆದಂತಹ ಒಂದು ಉತ್ತಮವಾದ ಬದಲಾವಣೆಯನ್ನು ಶ್ವೇತಕ್ರಾಂತಿ ಅಂತ ಹೇಳಿ ಕರಿತೇವೆ. ಈ ವರ್ಗೀಸ್ ಕುರಿಯನ್ ಅವ್ರು ಏನು ಮಾಡ್ತಾರೆ, ಗುಜರಾತ್ನ ಖೈರಾದ ಆನಂದ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಅಮೂಲ್ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಪ್ರಾರಂಭವನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಅವರನ್ನು ಭಾರತದ ಶ್ವೇತಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೀತಾರೆ. ಹಸಿರು ಕ್ರಾಂತಿ ಅನ್ನುವಂಥದ್ದು ಈ ನಮ್ಮ ಕೃಷಿ ರಂಗದಲ್ಲಿ ಉಂಟಾದಂತಹ ಒಂದು ಬೆಳವಣಿಗೆಗೆ ಉಂಟಾದಂತಹ ಒಂದು ಪರಿಣಾಮಕಾರಿ ಬದಲಾವಣೆಗಾಗಿ ಹಸಿರು ಕ್ರಾಂತಿ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 28ನೇ ಪ್ರಶ್ನೆ. ಪ್ಲಾಸಿ ಕದನದ ಯುದ್ಧ ಭೂಮಿ ಇರುವುದು? ಆಪ್ಷನ್ 1 ಪಂಜಾಬ್, ಆಪ್ಷನ್ 2 ಹರಿಯಾಣ, ಆಪ್ಷನ್ 3 ಪಶ್ಚಿಮ ಬಂಗಾಳ, ಆಪ್ಷನ್ 4 ಬಿಹಾರ. ಪ್ಲಾಸಿ ಕದನ 1757ರಲ್ಲಿ ಜೂನ್ 23ರ ಒಂದು ದಿನದಲ್ಲಿ ನಡೆದಂತಹ ಒಂದು ಯುದ್ಧ ಈ ಪ್ಲಾಸಿ ಕದನ. ಬ್ರಿಟಿಷರು ಮತ್ತು ಆಗಿನ ಬಂಗಾಳದ ನವಾಬನ ನಡುವೆ ಈ ಒಂದು ಯುದ್ಧ ನಡೆಯುತ್ತೆ. ಇದು ಇರುವಂತಹ ಪ್ರದೇಶ ಪಶ್ಚಿಮ ಬಂಗಾಳದಲ್ಲಿ, ಈಗಿನ ಪಶ್ಚಿಮ ಬಂಗಾಳದಲ್ಲಿ ಈ ಪ್ಲಾಸಿ ಕದನದ ಯುದ್ಧ ಭೂಮಿ ಅನ್ನುವಂಥದ್ದು ಇದೆ. ನೆಕ್ಸ್ಟ್ 29ನೇ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು? ಆಪ್ಷನ್ 1 ರಕ್ಕಸತಂಗಡಿ ಯುದ್ಧ, ಆಪ್ಷನ್ 2 ಮೈಸೂರು ಯುದ್ಧ, ಆಪ್ಷನ್ 3 ಪಾಣಿಪತ್ ಯುದ್ಧ, ಆಪ್ಷನ್ 4 ವಿಜಯನಗರ ಯುದ್ಧ. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದಂತಹ ಯುದ್ಧ ಯಾವುದು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ರಕ್ಕಸತಂಗಡಿ ಯುದ್ಧ. ಈ ರಕ್ಕಸತಂಗಡಿ ಅನ್ನುವಂತಹ ಯುದ್ಧದಿಂದಾಗಿ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನ ಉಂಟಾಯಿತು. ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 30ನೇ ಪ್ರಶ್ನೆ. ಹೆಸರಾಂತ ಕೃಷ್ಣರಾಜಸಾಗರ ಅಣೆಕಟ್ಟು ಎಲ್ಲಿದೆ? KRS ಅಣೆಕಟ್ಟು ಎಲ್ಲಿರುವಂಥದ್ದು? ಆಪ್ಷನ್ 1 ಮೈಸೂರು ಜಿಲ್ಲೆ, ಆಪ್ಷನ್ 2 ಚಾಮರಾಜನಗರ ಜಿಲ್ಲೆ, ಆಪ್ಷನ್ 3 ಹಾಸನ ಜಿಲ್ಲೆ, ಆಪ್ಷನ್ 4 ಮಂಡ್ಯ ಜಿಲ್ಲೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 4 ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥದ್ದು KRS ಅಥವಾ ಕೃಷ್ಣರಾಜಸಾಗರ ಅನ್ನುವಂತಹ ಅಣೆಕಟ್ಟು. ನೆಕ್ಸ್ಟ್ ಪ್ರಶ್ನೆ. ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು? ಆಪ್ಷನ್ 1 ಸುಂದರೇಶ್, ಆಪ್ಷನ್ 2 MD ನಂಜುಂಡಸ್ವಾಮಿ, ಆಪ್ಷನ್ 3 HS ರುದ್ರಪ್ಪ, ಆಪ್ಷನ್ 4 ಹನುಮಂತಪ್ಪ. ಕರ್ನಾಟಕ ರಾಜ್ಯ ರೈತ ಸಂಘ ಇದನ್ನು ಸ್ಥಾಪನೆಯನ್ನು ಮಾಡಿದಂಥವರು MD ನಂಜುಂಡಸ್ವಾಮಿ. ಇವರು ಇದನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 32ನೇ ಪ್ರಶ್ನೆ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಿದ್ದು? ಆಪ್ಷನ್ 1 13 ಡಿಸೆಂಬರ್ 1946, ಆಪ್ಷನ್ 2 11 ಡಿಸೆಂಬರ್ 1946, ಆಪ್ಷನ್ 3 7 ಡಿಸೆಂಬರ್ 1946, ಹಾಗೆ ಆಪ್ಷನ್ 4 9 ಡಿಸೆಂಬರ್ 1946. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 4 9 ಡಿಸೆಂಬರ್ 1946ರಲ್ಲಿ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆಯುತ್ತೆ. ಸಚ್ಚಿದಾನಂದ ಸಿನ್ಹಾ ಇವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನು. ನಂತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರನ್ನು ಖಾಯಂ ಅಧ್ಯಕ್ಷರನ್ನಾಗಿ, ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರನ್ನಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಮಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರೆಯಲಾಗುತ್ತದೆ, ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಂಥವರು. ಒಟ್ಟು 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡು ಒಂದು ಬೃಹತ್ ಆದ ಲಿಖಿತ ಸಂವಿಧಾನದ ರಚನೆ ಆಗುತ್ತೆ. ನೆಕ್ಸ್ಟ್ 33ನೇ ಪ್ರಶ್ನೆ. ನರ್ಮದಾ ಬಚಾವೋ ಆಂದೋಲನದ ನಾಯಕರು? ಆಪ್ಷನ್ 1 ಮೇಧಾ ಪಟ್ಕರ್, ಆಪ್ಷನ್ 2 ಸುಂದರ್ಲಾಲ್ ಬಹುಗುಣ, ಆಪ್ಷನ್ 3 ಚಂಡಿಪ್ರಸಾದ್ ಭಟ್, ಆಪ್ಷನ್ 4 ಶಿವರಾಮ್ ಕಾರತ್. ನರ್ಮದಾ ಬಚಾವೋ ಈ ಆಂದೋಲನದ ನಾಯಕತ್ವವನ್ನು ವಹಿಸಿದಂಥವರು ಮೇಧಾ ಪಾಟ್ಕರ್. ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಉತ್ತರ. ಈ ಗುಜರಾತ್ನ ಭಾಗದಲ್ಲಿ ನರ್ಮದಾ ನದಿಗೆ ಬಹಳಷ್ಟು ಅಣೆಕಟ್ಟುಗಳನ್ನು ಕಟ್ಟಿದ್ರು. ಇನ್ನೂ ಅಣೆಕಟ್ಟುಗಳನ್ನು ಕಟ್ತಾ ಹೋದರೆ ನರ್ಮದಾ ನದಿ ಹಾಗೂ ನದಿ ಪಾತ್ರದಲ್ಲಿರುವಂತಹ ಪರಿಸರಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ನರ್ಮದಾ ಬಚಾವ್ ಆಂದೋಲನವನ್ನು ಮೇಧಾ ಪಾಟ್ಕರ್ ಹಮ್ಮಿಕೊಳ್ತಾರೆ. ಇನ್ನು ಸುಂದರ್ಲಾಲ್ ಬಹುಗುಣ, ಚಂಡಿಪ್ರಸಾದ್ ಭಟ್ ಇವೆಲ್ಲರೂ
ಅಪ್ಪಿಕೋ ಚಳುವಳಿ ಅಥವಾ ಚಿಪ್ಕೋ ಚಳುವಳಿ ಉತ್ತರ ಪ್ರದೇಶದ ತೆಹರಿ ಗರ್ವಾಲ ಜಿಲ್ಲೆಯ ರೆನ್ನಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಈ ಮರ ಕಡಿಲಿಕ್ಕೆ ಬಂದಂತಹ ಒಂದಿಷ್ಟು ಜನರ ವಿರುದ್ಧ ನಡೆದಂತಹ ಒಂದು ಪರಿಸರ ಉಳಿಸುವಂತಹ ಚಳುವಳಿ ಚಿಪ್ಕೋ ಚಳುವಳಿಯ ಒಂದು ನಾಯಕತ್ವವನ್ನು ವಹಿಸಿರ್ತಾರೆ. ಶಿವರಾಮ್ ಕಾರಂತ್ ಕರ್ನಾಟಕದ ಕೈಗಾ ಅಣುಸ್ಥಾವರ ನಿರ್ಮಾಣದ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾರೆ. ಕೈಗಾ ಅಣುಸ್ಥಾವರವನ್ನ ನಿರ್ಮಾಣ ಮಾಡಿದ್ರೆ ಅಲ್ಲಿನ ಸುತ್ತಮುತ್ತಲೂ ಇರುವಂತಹ ಜನರಿಗೆ ಹಾಗೂ ಪರಿಸರಕ್ಕೆ ಅಪಾಯ ಉಂಟಾಗುತ್ತೆ ಅದರಿಂದ ಬರುವಂತಹ ವಿಕಿರಣಗಳಿಂದ ಅಂತ ಹೇಳಿ ಆ ಕೈಗಾ ಅಣುಸ್ಥಾವರ ನಿರ್ಮಾಣ ವಿರೋಧಿ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂಥವ್ರು. ನೆಕ್ಸ್ಟ್ 34ನೇ ಪ್ರಶ್ನೆ. ಚಾಲುಕ್ಯ ರಾಜರಿಗೆ ಪಟ್ಟಾಭಿಷೇಕ ನಡೆಯುತ್ತಿತ್ತು ಎಂದು ಹೇಳಲಾಗುವ ಸ್ಥಳ. ಆಪ್ಷನ್ 1 ಬಾದಾಮಿ, ಆಪ್ಷನ್ 2 ಪಟ್ಟದಕಲ್ಲು, ಆಪ್ಷನ್ 3 ಮಹಾಕೂಟ, ಆಪ್ಷನ್ 4 ಐಹೊಳೆ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಪಟ್ಟದಕಲ್ಲು. ಇಲ್ಲಿ ಬಾದಾಮಿ ಚಾಲುಕ್ಯರ ರಾಜರಿಗೆ ಪಟ್ಟಾಭಿಷೇಕ ನಡೆಯುತ್ತಿತ್ತು ಅಂತ ಹೇಳಿ ಹೇಳಲಾಗುತ್ತೆ. ನೆಕ್ಸ್ಟ್ 35ನೇ ಪ್ರಶ್ನೆ. ಹಮ್ಮುರಬಿ ಯಾವ ವಂಶದ ಪ್ರಸಿದ್ಧ ದೊರೆ. ಆಪ್ಷನ್ 1 ಹೈಟೈಟ್, ಆಪ್ಷನ್ 2 ಅಮೋರೈಟ್, ಆಪ್ಷನ್ 3 ಪರ್ಷಿಯನ್, ಆಪ್ಷನ್ 4 ಅರೇಬಿಯನ್. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 ಅಮೋರೈಟ್ನ ಪ್ರಸಿದ್ಧವಾದಂತಹ ದೊರೆ ಹಮ್ಮುರಬಿ. ಹಮ್ಮುರಬಿಯ ನೀತಿ ಸಂಹಿತೆ ಅಥವಾ ಕಾನೂನುಗಳಿಗೆ ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು. ಆತನ ಒಂದು ಕಾನೂನು ಸಂಹಿತೆಯನ್ನ ಲೋರ್ ವಸ್ತು ಸಂಗ್ರಹಾಲಯದಲ್ಲಿ, ಪ್ಯಾರಿಸ್ನ ಲೋರ್ ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹ ಮಾಡಿ ಇಡಲಾಗಿದೆ. ಈತನ ನೀತಿ ನಿಯಮಗಳು ಹೇಗಿತ್ತು, ಬಡವರಿಗಾಗಿ ಅಥವಾ ದುರ್ಬಲರಿಗೆ, ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡುವ ರೀತಿಯಲ್ಲಿ ಇತ್ತು. ಹಲ್ಲಿಗೆ ಹಲ್ಲು ಕಣ್ಣಿಗೆ ಕಣ್ಣು ಅನ್ನುವಂಥ ಒಂದು ನೀತಿ ಈ ಹಮ್ಮುರಬಿಯ ನೀತಿಯಾಗಿತ್ತು. ನೆಕ್ಸ್ಟ್ 36ನೇ ಪ್ರಶ್ನೆ. ಪಾಲುದಾರಿಕಾ ಸಂಸ್ಥೆಯ ಕಾನೂನು ಜಾರಿಗೆ ಬಂದ ವರ್ಷ. ಆಪ್ಷನ್ 1 1932, ಆಪ್ಷನ್ 2 1930, ಆಪ್ಷನ್ 3 1933, ಆಪ್ಷನ್ 4 1929. ಪಾಲುದಾರಿಕಾ ಸಂಸ್ಥೆ ಇದು ಈ ಒಂದು ಕಾನೂನು ಜಾರಿಗೆ ಬಂದಂತಹ ವರ್ಷ 1932. ಆಪ್ಷನ್ 1 1932ರಲ್ಲಿ ಜಾರಿಗೆ ಬರುತ್ತೆ. ಈ ಹಣಕಾಸಿನ ಪಾಲುದಾರಿಕಾ ಸಂಸ್ಥೆ ಆದರೆ ಗರಿಷ್ಠ 10 ಮಂದಿ ಇರಬೇಕು, ಇತರ ಪಾಲುದಾರಿಕಾ ಆದರೆ 20 ಮಂದಿ ಸದಸ್ಯರನ್ನು ಹೊಂದಿರಬಹುದು ಅನ್ನುವಂತಹ ಒಂದು ಕಾನೂನುಗಳು ಅಥವಾ ಅದರ ಒಂದಿಷ್ಟು ನಿಯಮಾವಳಿಗಳೆಲ್ಲವೂ ಈ ಒಂದು 1932ರಲ್ಲಿ ಜಾರಿಗೆ ಬರುತ್ತೆ. ಈ ಎಲ್ಲ ಪಾಲುದಾರಿಕಾ ಸಂಸ್ಥೆಗಳು ಈ ಒಂದು ಪಾಲುದಾರಿಕಾ ಸಂಸ್ಥೆ ಕಾನೂನು 1932ರ ಅಡಿಯಲ್ಲಿ ನೋಂದಾಯಿಸಿಕೊಂಡು ಇರುತ್ತವೆ. ನೆಕ್ಸ್ಟ್ 37ನೇ ಪ್ರಶ್ನೆ. ಅತ್ಯಂತ ಹಳೆಯ ವೇದ. ಆಪ್ಷನ್ 1 ಯಜುರ್ವೇದ, ಆಪ್ಷನ್ 2 ಅಥರ್ವವೇದ, ಆಪ್ಷನ್ 3 ಋಗ್ವೇದ, 4 ಸಾಮವೇದ. ಅತಿ ಪುರಾತನ ವೇದ ಅಥವಾ ಹಳೆಯ ವೇದ. ಸರಿಯಾದ ಉತ್ತರ ಆಪ್ಷನ್ 3 ಋಗ್ವೇದ. ಈ ಋಗ್ವೇದವನ್ನು ಅತಿ ಹಳೆಯ ವೇದ ಅಂತ ಹೇಳಿ ಕರಿತೇವೆ, ಜೊತೆಗೆ ಪೂರ್ವ ವೇದ ಅಂತಲೂ ಸಹ ಇದನ್ನು ಕರೀತಾರೆ. ಉಳಿದ 3 ವೇದಗಳೇನಿದ್ದಾವೆ ಯಜುರ್ವೇದ, ಅಥರ್ವವೇದ ಮತ್ತು ಸಾಮವೇದ, ಇದನ್ನು ಉತ್ತರ ವೇದಗಳು ಅಂತೇಳಿ ಕರೀತಾರೆ ಅಥವಾ ನಂತರದ ವೇದಗಳು ಅಂತೇಳಿ ಕರೀತಾರೆ. ಈ ಪೂರ್ವ ವೇದ ಮತ್ತು ಉತ್ತರ ವೇದದ ಇಲ್ಲಿ ಇದ್ದಂತಹ ಸಾಮಾಜಿಕ, ಆರ್ಥಿಕ, ಸಾಮಾಜಿಕ ಪರಿಸ್ಥಿತಿಯ ವ್ಯತ್ಯಾಸಗಳಿಂದ ಈ ರೀತಿಯಾಗಿ ವಿಭಾಗ ಮಾಡಲಾಗಿದೆ. ನೆಕ್ಸ್ಟ್ 38ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದಿಸುವ ರಾಜ್ಯ. ಆಪ್ಷನ್ 1 ಉತ್ತರ ಪ್ರದೇಶ, ಆಪ್ಷನ್ 2 ಕೇರಳ, ಆಪ್ಷನ್ 3 ಕರ್ನಾಟಕ, ಆಪ್ಷನ್ 4 ಪಶ್ಚಿಮ ಬಂಗಾಳ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡಲಾಗುತ್ತೆ. ಇನ್ನು ಕರ್ನಾಟಕ ಅಂತ ಹೇಳಿ ಬಂದಾಗ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತವನ್ನು ಉತ್ಪಾದನೆ ಮಾಡಲಾಗುತ್ತೆ. ನೆಕ್ಸ್ಟ್ 39ನೇ ಪ್ರಶ್ನೆ. ಲೋಥಾಲ್ 1. ಆಪ್ಷನ್ 1 ಹಡಗುಕಟ್ಟೆ, ಆಪ್ಷನ್ 2 ಕ್ರೀಡಾಂಗಣ, ಆಪ್ಷನ್ 3 ಉಗ್ರಾಣ, ಆಪ್ಷನ್ 4 ಸ್ನಾನದ ಕೊಳ. ಲೋಥಾಲ್ ಇದು ಸಿಂಧೂ ನಾಗರಿಕತೆಯಲ್ಲಿ ಕಂಡುಬಂದಂತಹ ಒಂದು ಪ್ರಮುಖ ಪ್ರದೇಶ. ಲೋಥಾಲ್ ಇದು ಒಂದು ಹಡಗುಕಟ್ಟೆಯಾಗಿತ್ತು. ಶಿಪ್ ಯಾರ್ಡ್ ಅಂತೇಳಿ ಕರೆಯುವಂಥದ್ದು, ಶಿಪ್ ಯಾರ್ಡ್ ಆಗಿ ಇದ್ದಂಥದ್ದು. ಇನ್ನು ಮೆಹೆಂಜೋದಾರೋ ಸ್ನಾನದ ಕೊಳ ಆಗಿತ್ತು. ಧೋಲಾವೀರಾದಲ್ಲಿ ಮಳೆಯ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಇತ್ತು. ಹಾಗೆ ಬನವಾಲಿ ಅನ್ನುವಂಥದ್ದಲ್ಲಿ ದೊಡ್ಡದಾದಂಥ ಒಂದು ಯಜ್ಞಕುಂಡ ದೊರಕಿದೆ. ಇವೆಲ್ಲವೂ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರದೇಶಗಳು. ನೆಕ್ಸ್ಟ್ 40ನೇ ಪ್ರಶ್ನೆ. ಈ ಕೆಳಗಿನವರಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಆಪ್ಷನ್ 1 ಮಧ್ವಾಚಾರ್ಯರು, ಆಪ್ಷನ್ 2 ರಾಮಾನುಜಾಚಾರ್ಯರು,
ಆಪ್ಷನ್ 3 ಶಂಕರಾಚಾರ್ಯರು, ಆಪ್ಷನ್ 4 ಬಸವೇಶ್ವರರು. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥವರು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ರಾಮಾನುಜಾಚಾರ್ಯರು. ಇವರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಹಾಗೆ ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್ 41ನೇ ಪ್ರಶ್ನೆ. ದಕ್ಷಿಣ ಭಾರತದ ಉದ್ದವಾದ ನದಿ. ಆಪ್ಷನ್ 1 ಕಾವೇರಿ ನದಿ, ಆಪ್ಷನ್ 2 ಕೃಷ್ಣಾ ನದಿ, ಆಪ್ಷನ್ 3 ತುಂಗಭದ್ರಾ ನದಿ, ಆಪ್ಷನ್ 4 ಗೋದಾವರಿ ನದಿ. ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದಂತಹ ನದಿ ಆಪ್ಷನ್ 4 ಗೋದಾವರಿ ನದಿಯಾಗಿದೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 42ನೇ ಪ್ರಶ್ನೆ. ಭಾರತದ ಅತ್ಯಂತ ಎತ್ತರವಾದ ಶಿಖರ. ಆಪ್ಷನ್ 1 ಗಾಡ್ವಿನ್ ಆಸ್ಟಿನ್, ಆಪ್ಷನ್ 2 ಕಾಂಚನಜುಂಗ, ಆಪ್ಷನ್ 3 ನಂದಾದೇವಿ, ಆಪ್ಷನ್ 4 ಮೌಂಟ್ ಎವರೆಸ್ಟ್. ಭಾರತದ ಅತ್ಯಂತ ಎತ್ತರವಾದಂತಹ ಶಿಖರ ಆಪ್ಷನ್ 1 ಗಾಡ್ವಿನ್ ಆಸ್ಟಿನ್, ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 ಅನ್ನುವಂಥದ್ದು. ಪ್ರಪಂಚದ ಎತ್ತರವಾದಂತಹ ಶಿಖರ ಮೌಂಟ್ ಎವರೆಸ್ಟ್. 8848 ಮೀಟರ್ಗಳಷ್ಟು ಎತ್ತರವಾಗಿ ಇರುವಂತಹ ಮೌಂಟ್ ಎವರೆಸ್ಟ್ ಪ್ರಪಂಚದ ಎತ್ತರವಾದ ಶಿಖರ. ಮೌಂಟ್ ಗಾಡ್ವಿನ್ ಆಸ್ಟಿನ್ ಭಾರತದ ಎತ್ತರವಾದಂತಹ ಶಿಖರ. ಇನ್ನು ಮುಳ್ಳಯ್ಯನಗಿರಿ ಕರ್ನಾಟಕಕ್ಕೆ ಬಂದಾಗ ಮುಳ್ಳಯ್ಯನಗಿರಿ ಇದು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರ ಆಗಿದೆ. ನೆಕ್ಸ್ಟ್ 43ನೇ ಪ್ರಶ್ನೆ. ಈಜಿಪ್ಟಿಯನ್ನರ ಬರವಣಿಗೆ. ಆಪ್ಷನ್ 1 ಕ್ಯೂನಿಫಾರ್ಮ್, ಆಪ್ಷನ್ 2 ಅಕ್ಷರಲಿಪಿ, ಆಪ್ಷನ್ 3 ಹೈರೋಗ್ಲೈಫಿಕ್ಸ್, ಆಪ್ಷನ್ 4 ಸಂಖ್ಯಾಲಿಪಿ. ಈಜಿಪ್ಟಿಯನ್ನರ ಬರವಣಿಗೆಯನ್ನು ಕರೆದಿದ್ದು ಹೈರೋಗ್ಲೈಫಿಕ್ಸ್ ಅಂತ ಹೇಳಿ ಕರೀತಾರೆ. ಹೈರೋಗ್ಲೈಫಿಕ್ಸ್ ಅಂದರೆ ಪವಿತ್ರ ಬರವಣಿಗೆ ಅಂತಲೂ ಸಹ ಅದನ್ನ ಕರೀತಾರೆ. ಹೈರೋಗ್ಲೈಫಿಕ್ಸ್ ಲಿಪಿಗಳು. ಈ ಕ್ಯೂನಿಫಾರ್ಮ್ ಲಿಪಿ ಮೆಸಪಟೋಮಿಯಾ ನಾಗರಿಕತೆಗೆ ಸಂಬಂಧಪಟ್ಟಿರುವಂಥದ್ದು ಈ ಕ್ಯೂನಿಫಾರ್ಮ್ ಅನ್ನುವಂಥ ಲಿಪಿ. ಚೀನಾ ನಾಗರಿಕತೆಯವರು ಚಿತ್ರಲಿಪಿಯನ್ನು ಹೆಚ್ಚಾಗಿ ಬಳಸ್ತಾ ಇದ್ರು, ಚಿತ್ರಗಳ ಮೂಲಕ ಬರೆಸ್ತಾ ಇದ್ರು. ನೆಕ್ಸ್ಟ್ 44ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಕಾಣುವ ಪ್ರಥಮ ರೈತ ಹೋರಾಟ ನಡೆದ ಜಿಲ್ಲೆ ಯಾವುದು ಅನ್ನುವಂಥದ್ದು. ಆಪ್ಷನ್ 1 ಉತ್ತರ ಕನ್ನಡ, ಆಪ್ಷನ್ 2 ಗದಗ, ಆಪ್ಷನ್ 3 ಶಿವಮೊಗ್ಗ, ಹಾಗೆ ಆಪ್ಷನ್ 4 ಬಾಗಲಕೋಟೆ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಥಮ ರೈತ ಹೋರಾಟ ನಡೆಯುತ್ತೆ. ಕೊಳಗದ ವಿರುದ್ಧ, ಕೊಳಗ ಅಂದರೆ ಅಳತೆ ಮಾಡುವಂತಹ ಒಂದು ಮಾಪನ, ಅದರ ವಿರುದ್ಧ ಜಮೀನ್ದಾರರ ವಿರುದ್ಧವಾಗಿ 19ನೇ ಶತಮಾನದಲ್ಲಿ ಈ ಒಂದು ಶಿವಮೊಗ್ಗ ರೈತ ಹೋರಾಟ ಇದು ನಡೆಯುತ್ತೆ. ಅತಿ ಹೆಚ್ಚಿಗೆ ನೀಡುವಂತಹ ಭೂ ತೆರಿಗೆಗಳು ಅಥವಾ ರೈತರಿಂದ ಭೂಮಿಯ ಸ್ವಾಮ್ಯವನ್ನು ಕಸಿದುಕೊಳ್ಳುವಂಥದ್ದು, ರೈತರ ಮೇಲೆ ಶೋಷಣೆಯನ್ನು ಮಾಡುವಂಥದ್ದು, ಇದೆಲ್ಲದರ ವಿರುದ್ಧವಾಗಿ ಈ ಒಂದು ಹೋರಾಟ ನಡೆಯುತ್ತೆ. ನೆಕ್ಸ್ಟ್ 45ನೇ ಪ್ರಶ್ನೆ. ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಕರಿಸಿದವರು. ಆಪ್ಷನ್ 1 ಚೀನಾ, ಆಪ್ಷನ್ 2 ರಷ್ಯಾ, ಆಪ್ಷನ್ 3 ಅಮೇರಿಕಾ, ಆಪ್ಷನ್ 4 ಭಾರತ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಯುದ್ಧಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿ ಈ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಕರಿಸಿದಂಥವರು ರಷ್ಯಾ ದೇಶ. ಈ ತಾಷ್ಕೆಂಟ್ ಒಪ್ಪಂದಕ್ಕೆ ಸೋವಿಯತ್ ಯೂನಿಯನ್ ಒಕ್ಕೂಟದಲ್ಲಿ ತಾಷ್ಕೆಂಟ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಈ ರಷ್ಯಾದ ಮಧ್ಯಸ್ಥಿಕೆಯಲ್ಲಿ ತಾಷ್ಕೆಂಟ್ ಒಪ್ಪಂದ ನಡೆಯುತ್ತೆ. ಈ ಒಂದು ಒಪ್ಪಂದ ಯುದ್ಧವನ್ನು, ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ತಾತ್ಕಾಲಿಕವಾಗಿ ನಿಲ್ಲಿಸುತ್ತೆ. ಅದರ ಜೊತೆಗೆ ಸೈನಿಕರನ್ನು ಹಿಂದಿರುಗಿಸಿ ಕೊಡಲಿಕ್ಕೆ, ಪಾಕಿಸ್ತಾನದವರು ಹಿಡಿದಿಟ್ಕೊಂಡಂತಹ ಭಾರತೀಯ ಸೈನಿಕರನ್ನು ಭಾರತೀಯರು ಹಿಡಿದಿಟ್ಕೊಂಡಂತಹ ಪಾಕಿಸ್ತಾನಿ ಸೈನಿಕರನ್ನು ಹಿಂದಿರುಗಿಸಲಿಕ್ಕೆ ಒಪ್ಕೊಳ್ಳಾಗತ್ತೆ. ನೆಕ್ಸ್ಟ್ 46ನೇ ಪ್ರಶ್ನೆ. 1779ರಲ್ಲಿ ಮ್ಯೂಲ್ ಯಂತ್ರವನ್ನು ಕಂಡುಹಿಡಿದವನು. ಆಪ್ಷನ್ 1 ಜೇಮ್ಸ್ ವ್ಯಾಟ್, ಆಪ್ಷನ್ 2 ಎಡ್ಮಂಡ್ ಕಾರ್ಟ್ರೈಟ್, ಆಪ್ಷನ್ 3 ಜಾನ್ ಕೆ, ಆಪ್ಷನ್ 4 ಸ್ಯಾಮ್ಯುಯಲ್ ಕ್ಯಾಂಪ್ಟನ್. ಮ್ಯೂಲ್ ಯಂತ್ರವನ್ನು ಯಾರು ಕಂಡುಹಿಡಿತಾರೆ 1779ರಲ್ಲಿ? ಸರಿಯಾದ ಉತ್ತರ ಆಪ್ಷನ್ 4 ಸ್ಯಾಮ್ಯುಯಲ್ ಕ್ಯಾಂಪ್ಟನ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಈ ಮ್ಯೂಲ್ ಯಂತ್ರವನ್ನು ಕಂಡುಹಿಡಿತಾನೆ. ನೆಕ್ಸ್ಟ್ 47ನೇ ಪ್ರಶ್ನೆ. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು. ಆಪ್ಷನ್ 1 ಸರೋಜಿನಿ ನಾಯ್ಡು,
ಆಪ್ಷನ್ 2 ಪ್ರತಿಭಾ ಸಿಂಗ್ ಪಾಟೀಲ್, ಆಪ್ಷನ್ 3 ಇಂದಿರಾ ಗಾಂಧಿ, ಆಪ್ಷನ್ 4 ಸುಚೇತಾ ಕೃಪಲಾನಿ. ಮೊದಲ ಮಹಿಳಾ ರಾಜ್ಯಪಾಲರಾದಂಥವರು ಯಾರು? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ಸರೋಜಿನಿ ನಾಯ್ಡು, ಮೊದಲ ಮಹಿಳಾ ರಾಜ್ಯಪಾಲರು. ಹಾಗಾದರೆ ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಇವರು ಮೊದಲ ಮಹಿಳಾ ರಾಷ್ಟ್ರಪತಿ ಆಗಿದ್ದಂಥವರು. ಹಾಗೆ ಇಂದಿರಾ ಗಾಂಧಿ ಮೊದಲ ಮಹಿಳಾ ಪ್ರಧಾನಮಂತ್ರಿ. ಹಾಗೆ ಸುಚೇತಾ ಕೃಪಲಾನಿ ಮೊದಲ ಮಹಿಳಾ ಮುಖ್ಯಮಂತ್ರಿ ಆದಂಥವರು. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ಸರೋಜಿನಿ ನಾಯ್ಡು ಮೊದಲ ಮಹಿಳಾ ರಾಜ್ಯಪಾಲರು. 4 ಮಹಿಳೆಯರು ಪ್ರಥಮ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲರು, ಮುಖ್ಯಮಂತ್ರಿ ಆಗಿದ್ದಂಥವರು. ನೆಕ್ಸ್ಟ್ 48ನೇ ಪ್ರಶ್ನೆ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ಕಾರ್ಬ್ ಪದದ ಮೂಲಕ ಸೂಚಿಸಿದವರು? ಆಪ್ಷನ್ 1 ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಆಪ್ಷನ್ 2 ಲೂಥರ್ ಗುಲಿಕ್, ಆಪ್ಷನ್ 3 ಸೈಮನ್, ಆಪ್ಷನ್ 4 LD ವೈಟ್. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಲೂಥರ್ ಗುಲಿಕ್. ಇವರೇನು ಮಾಡ್ತಾರೆ, ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದರ ಒಂದು ವ್ಯಾಪ್ತಿಯನ್ನು ಪೋಸ್ಟ್ಕಾರ್ಬ್ ಅನ್ನುವಂತಹ ಪದದ ಮೂಲಕ ತಿಳಿಸ್ತಾರೆ. ಏನು ಪೋಸ್ಟ್ಕಾರ್ಬ್ ಅನ್ನುವಂಥದ್ದು ಅನ್ನೋದನ್ನು ನೋಡ್ತಾ ಹೋದರೆ, ಪಿ ಅಂದರೆ ಪ್ಲ್ಯಾನಿಂಗ್ ಅನ್ನುವಂಥದ್ದು, ಅಂದರೆ ಯೋಜನೆ. ಹಾಗೆ ಓ ಅಂದರೆ ಆರ್ಗನೈಸೇಷನ್, ಅಂದರೆ ಸಂಘಟನೆ. ಎಸ್ ಅಂದರೆ ಸ್ಟಾಫಿಂಗ್, ಅಂದರೆ ಸಿಬ್ಬಂದಿಗಳ ನೇಮಕ. ಡಿ ಅಂದರೆ ಡೈರೆಕ್ಷನ್, ಆ ಸಿಬ್ಬಂದಿಗಳಿಗೆ ನಿರ್ದೇಶನವನ್ನು ನೀಡುವಂಥದ್ದು. CO ಅಂದರೆ ಕೋಆಪರೇಷನ್ ಅಥವಾ ಕೋಆರ್ಡಿನೇಷನ್, ಸಂಯೋಜನೆ ಅಥವಾ ಸಹಕಾರ. ಆರ್ ಅಂದರೆ ರಿಪೋರ್ಟಿಂಗ್, ವರದಿಯನ್ನು ನೀಡುವಂಥದ್ದು. ಬಿ ಅಂದರೆ ಬಜೆಟಿಂಗ್ ಅನ್ನುವಂಥದ್ದು, ಆಯವ್ಯಯದ ತಯಾರಿ. ಇವು ಪೋಸ್ಟ್ಕಾರ್ಬ್ ಅನ್ನುವಂಥದ್ದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ತಿಳಿಸುತ್ತೆ ಅನ್ನುವಂಥೇಳಿ ಇವರು ತಿಳಿಸ್ತಾರೆ. ಇನ್ನು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅನ್ನುವಂಥವರು ಸಾರ್ವಜನಿಕ ಆಡಳಿತ ಅನ್ನುವಂತಹ ಪದವನ್ನು ಮೊದಲ ಬಾರಿಗೆ ಬಳಸ್ತಾರೆ. ವುಡ್ರೋ ವಿಲ್ಸನ್ ಅನ್ನುವಂಥವರು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಹೇಳಿ ಅನಿಸ್ಕೊಂಡಂಥವ್ರು. ನೆಕ್ಸ್ಟ್ 49ನೇ ಪ್ರಶ್ನೆ. ಪ್ರಪಂಚದ ಎತ್ತರವಾದ ಸರೋವರ? ಆಪ್ಷನ್ 1 ಸುಪೀರಿಯರ್ ಸರೋವರ, ಆಪ್ಷನ್ 2 ಟಿಟಿಕಾಕಾ ಸರೋವರ, ಆಪ್ಷನ್ 3 ಬೈಕಲ್ ಸರೋವರ, ಆಪ್ಷನ್ 4 ವಿಕ್ಟೋರಿಯಾ ಸರೋವರ. ಪ್ರಪಂಚದಲ್ಲಿರುವ ಅತ್ಯಂತ ಎತ್ತರವಾದಂತಹ ಸರೋವರ ಯಾವುದು? ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಟಿಟಿಕಾಕಾ ಸರೋವರ. ಇದು ಪ್ರಪಂಚದ ಎತ್ತರವಾದ ಸರೋವರ ಆಗಿದೆ. ನೆಕ್ಸ್ಟ್ ಸುಪೀರಿಯರ್ ಸರೋವರ, ಇದು ಪ್ರಪಂಚದ ದೊಡ್ಡವಾದ ಸಿಹಿ ನೀರಿನ ಸರೋವರ. ಇದನ್ನು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ 50ನೇ ಪ್ರಶ್ನೆ. ದ್ರಾಕ್ಷಾರಸದ ನಾಡು ಎಂದು ಕರೆಯುವುದು? ಆಪ್ಷನ್ 1 ಮೆಕ್ಸಿಕೋ, ಆಪ್ಷನ್ 2 ಕ್ಯಾಲಿಫೋರ್ನಿಯಾ, ಆಪ್ಷನ್ 3 ಕ್ಯೂಬಾ, ಆಪ್ಷನ್ 4 ಜಮೈಕಾ. ದ್ರಾಕ್ಷಾರಸದ ನಾಡು ಅಂತ ಹೇಳಿ ಕರೆಯುವಂತಹ ಪ್ರದೇಶ ಕ್ಯಾಲಿಫೋರ್ನಿಯಾವನ್ನು ಕರೀತಾರೆ. ಯಾಕೆ ಹಾಗೆ ಕರೀತಾರೆ? ಈ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಉತ್ಪಾದನೆಯಾಗುವ ದ್ರಾಕ್ಷಿಗಳಲ್ಲಿ ಸುಮಾರು 90% ದ್ರಾಕ್ಷಿಯನ್ನು ದ್ರಾಕ್ಷಾರಸ ಅಥವಾ ವೈನ್ಗಳ ಉತ್ಪಾದನೆಗಾಗಿ ಬಳಸ್ತಾರೆ. ಅದಕ್ಕಾಗಿ ಇದನ್ನು ದ್ರಾಕ್ಷಾರಸದ ನಾಡು ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಪ್ರಶ್ನೆ 51ನೇ ಪ್ರಶ್ನೆ. ಗೋವರ್ಧನ ಪೀಠ ಇರುವ ಸ್ಥಳ? ಆಪ್ಷನ್ 1 ಶೃಂಗೇರಿ, ಆಪ್ಷನ್ 2 ದ್ವಾರಕಾ, ಆಪ್ಷನ್ 3 ಬದರಿ, ಆಪ್ಷನ್ 4 ಪುರಿ. ಗೋವರ್ಧನ ಪೀಠ ಇರುವಂತಹ ಸ್ಥಳ ಯಾವುದು? ಸರಿಯಾದ ಉತ್ತರ ಇದಕ್ಕೆ 51ನೇ ಪ್ರಶ್ನೆಗೆ ಆಪ್ಷನ್ 4 ಪುರಿಯಲ್ಲಿ ಇರುವಂಥದ್ದು ಗೋವರ್ಧನ ಪೀಠ. ಶೃಂಗೇರಿಯಲ್ಲಿ ಶಾರದಾ ಪೀಠ, ದ್ವಾರಕಾ ಕಾಳಿಕಾ ಪೀಠ, ಬದರಿ ಜ್ಯೋತಿರ್ಪೀಠ, ಹಾಗೆ ಪುರಿ ಗೋವರ್ಧನ ಪೀಠ ಇರುವಂಥದ್ದು. ಶಂಕರಾಚಾರ್ಯರು ಸ್ಥಾಪಿಸಿದಂತಹ ಪ್ರಮುಖ ಪೀಠಗಳು ಶೃಂಗೇರಿ ಶಾರದಾ ಪೀಠ, ದ್ವಾರಕಾ ಕಾಳಿಕಾ ಪೀಠ, ಬದರಿ ಜ್ಯೋತಿರ್ಪೀಠ ಅಥವಾ ಜ್ಯೋತಿರ್ಮಠ ಅಂತೇಳಿ ಕರಿತೇವೆ, ಪುರಿ ಗೋವರ್ಧನ ಪೀಠ. ನೆಕ್ಸ್ಟ್ 52ನೇ ಪ್ರಶ್ನೆ.
ರಾಮೇಶ್ವರದಲ್ಲಿ ವಿಜಯ ಸ್ತಂಭ ಸ್ಥಾಪಿಸಿದ ರಾಷ್ಟ್ರಕೂಟರ ಅರಸ. ಆಪ್ಷನ್ 1 ಮೂರನೇ ಕೃಷ್ಣ, ಆಪ್ಷನ್ 2 ಅಮೋಘ ವರ್ಷ, ಆಪ್ಷನ್ 3 ದಂತಿದುರ್ಗ, ಆಪ್ಷನ್ 4 ಮೂರನೇ ಗೋವಿಂದ. ರಾಮೇಶ್ವರದಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದಂತಹ ರಾಷ್ಟ್ರಕೂಟರ ಅರಸ ಮೂರನೇ ಕೃಷ್ಣ. ಸರಿಯಾದಂತಹ ಉತ್ತರ. ಅಮೋಘ ವರ್ಷ ರಾಷ್ಟ್ರಕೂಟರ ಪ್ರಸಿದ್ಧನಾದಂತಹ ಅರಸ. ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರ ಪ್ರಸಿದ್ಧ ಅರಸ. ದಂತಿದುರ್ಗ ದಂತಿದುರ್ಗನಿಂದ ಸ್ಥಾಪನೆ ಆಗುತ್ತೆ. ಇನ್ನು ಒಂದನೇ ಕೃಷ್ಣ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಸ್ಥಾಪನೆ ಮಾಡಿದಂಥವನು. ಮೂರನೇ ಕೃಷ್ಣ ರಾಮೇಶ್ವರದಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್ 53ನೇ ಪ್ರಶ್ನೆ. ದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಆಪ್ಷನ್ 1 ಶಂಕರಾಚಾರ್ಯರು, ಆಪ್ಷನ್ 2 ಬಸವೇಶ್ವರರು, ಆಪ್ಷನ್ 3 ಮಧ್ವಾಚಾರ್ಯರು, ಆಪ್ಷನ್ 4 ರಾಮಾನುಜಾಚಾರ್ಯರು. ಇಲ್ಲಿ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಹಾಗೆ ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಹಾಗೆ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಈ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು. ಶಂಕರಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ಏನಂತಾರೆ, ಜೀವಾತ್ಮ ಅಂದರೆ ಜೀವ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ ಅಂತ ಹೇಳಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಹೇಳ್ತಾರೆ. ಅದೇ ಮಧ್ವಾಚಾರ್ಯರು ಅದಕ್ಕೆ ಅಪೋಸಿಟ್ ಆಗಿ ದ್ವೈತ ಸಿದ್ಧಾಂತ ಅಂದರೆ ಎರಡು ಅನ್ನುವಂತಹ ಅರ್ಥ ಬರುವಂಥದ್ದು. ಜೀವಾತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಸಮಯದಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಜೀವಾತ್ಮವೇ ಬೇರೆ, ನಾವು ಪರಮಾತ್ಮನೇ ಬೇರೆ ಅಂತ ಹೇಳಿ ಮಧ್ವಾಚಾರ್ಯರು ತಿಳಿಸ್ತಾರೆ. ಬಸವೇಶ್ವರರು ಕಾಯಕವೇ ಕೈಲಾಸ ಅನ್ನುವಂತಹ ತತ್ವದ ಆಧಾರದ ಮೇಲೆ ಜನರಿಗೆ ಕಾಯಕವನ್ನು ಮಾಡಿ ಅಂತ ಹೇಳಿ ತಿಳಿಸ್ತಾರೆ, ದಾಸೋಹವನ್ನು ಮಾಡ್ತಾರೆ. ಇನ್ನು ರಾಮಾನುಜಾಚಾರ್ಯರು ಮುಕ್ತಿ ಆಗಲಿಕ್ಕೆ ಭಕ್ತಿ ಮತ್ತು ಪ್ರಪತ್ತಿ ಮುಖ್ಯ ಅಂತ ಹೇಳಿ ರಾಮಾನುಜಾಚಾರ್ಯರು ತಿಳಿಸ್ತಾರೆ. ಈ 4 ಜನ ಭಕ್ತಿ ಸುಧಾರಕರು, ಧಾರ್ಮಿಕ ಸುಧಾರಣೆಯನ್ನು ಮಾಡಿದಂಥವರು ತಮ್ಮದೇ ಆದಂತಹ ಸಿದ್ಧಾಂತ ತತ್ವಗಳ ಮೂಲಕ ಜನರಿಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ 54ನೇ ಪ್ರಶ್ನೆ. ಭೂಮಿಯಿಂದ ಪ್ರಸಾರಗೊಂಡ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸುವ ವಲಯ. ಆಪ್ಷನ್ 1 ಸಮೋಷ್ಣ ಮಂಡಲ, ಆಪ್ಷನ್ 2 ಉಷ್ಣತಾ ಮಂಡಲ, ಆಪ್ಷನ್ 3 ಪರಿವರ್ತನಾ ಮಂಡಲ, ಆಪ್ಷನ್ 4 ಬಾಹ್ಯ ಮಂಡಲ. ಯಾವ ಒಂದು ಮಂಡಲದಲ್ಲಿ, ವಾಯುಮಂಡಲದ ಯಾವ ಮಂಡಲದಲ್ಲಿ ಭೂಮಿಯಿಂದ ಪ್ರಸಾರಗೊಂಡಂತಹ ರೇಡಿಯೋ ತರಂಗಗಳು ಪುನಃ ಹೋಗಿ ಅಪ್ಪಳಿಸಿ ಭೂಮಿಯ ಕಡೆಗೆ ಪ್ರತಿಫಲಿಸ್ತವೆ ಅನ್ನುವಂಥದ್ದು. ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 2 ಉಷ್ಣತಾ ಮಂಡಲ ಅನ್ನುವಂಥದ್ದು. ಈಗ ಭೂಮಿ ಈ ರೀತಿಯಾಗಿದೆ ಅಂದರೆ 5 ವಲಯಗಳನ್ನು ನಾವು ಚಿತ್ರಿಸ್ಬೋದು. 5 ವಲಯಗಳಿದಾವೆ. ಮೊದಲನೇ ವಲಯವನ್ನು ನಾವು ಪರಿವರ್ತನಾ ಮಂಡಲ ಅಂಥೇಳಿ ಕರಿತೇವೆ, ಪರಿವರ್ತನಾ ಮಂಡಲ. ಎರಡನೇ ವಲಯವನ್ನು ಸಮೋಷ್ಣ ಮಂಡಲ ಅಂತ ಹೇಳಿ ಕರಿತೇವೆ. ಹಾಗೆ ಮೂರನೇ ಮಂಡಲವನ್ನು ಮಧ್ಯಂತರ ಮಂಡಲ ಅಂತ ಹೇಳಿ ಕರಿತೇವೆ. ನಾಲ್ಕನೇ ಒಂದು ವಲಯವನ್ನು ಉಷ್ಣತಾ ಮಂಡಲ. ಹಾಗೆ 5ನೇದು ಬಾಹ್ಯ ಮಂಡಲ ಅನ್ನುವಂಥದ್ದು. 5 ವಲಯಗಳು ತನ್ನದೇ ಆದ ಸಪ್ರೇಟ್ ಆದಂತಹ ಒಂದಿಷ್ಟು ಲಕ್ಷಣಗಳನ್ನು ಹೊಂದಿದ್ದಾವೆ. ಪರಿವರ್ತನಾ ಮಂಡಲ ಅನ್ನುವಂಥದ್ದು ನಾವೀಗೇನು ಭೂಮಿ ಮೇಲೆ ನಿಂತು ಆಕಾಶವನ್ನು ನೋಡಿದಾಗ ಗೋಚರಿಸುತ್ತೋ ಮೋಡಗಳು, ಗಾಳಿಗಳು, ಇವು ಈ ಪರಿವರ್ತನಾ ಮಂಡಲದಲ್ಲಿ ನಡೆಯುತ್ತೆ. ವಾತಾವರಣದ ಎಲ್ಲ ಬದಲಾವಣೆಗಳು ಉಂಟಾಗುವಂಥದ್ದು ಈ ಪರಿವರ್ತನಾ ಮಂಡಲದಲ್ಲಿ. ಭೂಮಿಯಿಂದ ಮೇಲ್ಭಾಗಕ್ಕೆ ಪರಿವರ್ತನಾ ಮಂಡಲದಲ್ಲಿ ಹೋದಾಗ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ.
ನೆಕ್ಸ್ಟ್ ಎರಡನೇ ವಲಯ ಬರುತ್ತೆ ಸಮೋಷ್ಣ ಮಂಡಲ. ಇಲ್ಲಿ ಸ್ವಚ್ಛವಾಗಿರುತ್ತೆ, ಜೆಟ್ ವಿಮಾನ ಮತ್ತು ಸ್ಪೈ ಕ್ಯಾಮೆರಾಗಳು ಹಾರಾಡಲು ಸೂಕ್ತ ಆದಂತಹ ವಲಯ. ಇಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗ್ತಾ ಹೋಗುತ್ತೆ. ಮೂರನೇ ವಲಯ ಮಧ್ಯಂತರ ವಲಯ ಬರುತ್ತೆ, ಅತಿ ಶೀತ ವಲಯ ಅಂತ ಹೇಳಿ ಈ ವಲಯವನ್ನು ಕರೀತಾರೆ. -100°C ಕಡಿಮೆ ಉಷ್ಣಾಂಶ ಈ ಒಂದು ಮಧ್ಯಂತರ ವಲಯದಲ್ಲಿರುತ್ತೆ, ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುವಂಥದ್ದು. ನೆಕ್ಸ್ಟ್ ಉಷ್ಣತಾ ಮಂಡಲ ಬರುತ್ತೆ. ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಉಷ್ಣಾಂಶ ಇರುತ್ತೆ. ಭೂಮಿಯಿಂದ ಪ್ರಸಾರಗೊಂಡ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸುತ್ತೆ. ಜೊತೆಗೆ ಎಷ್ಟು ಉಷ್ಣಾಂಶ ಇರುತ್ತೆ ಅಂದರೆ ಇಲ್ಲಿರುವ ಅಯಾನುಗಳು ಅಣುಗಳಾಗಿ ಬದಲಾವಣೆ ಆಗುತ್ತೆ. ಇಲ್ಲಿ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತೆ. ನೆಕ್ಸ್ಟ್ ಬಾಹ್ಯ ವಲಯ, ಅತ್ಯಂತ ಹೊರಗಿನ ವಲಯ. ಇಲ್ಲಿ ಏನಾಗುತ್ತೆ, ಬಾಹ್ಯ ವಲಯದಲ್ಲಿ ಅನಿಲಗಳು ವಿರಳವಾಗಿ ಇರುವಂಥದ್ದು. ಇನ್ನೊಂದು ಪ್ರಶ್ನೆಯನ್ನು ಕೇಳ್ಬೋದು, ಓಝೋನ್ ಪದರ ವಾಯುಮಂಡಲದ ಯಾವ ವಲಯದಲ್ಲಿದೆ ಅಂಥೇಳಿ. ಸರಿಯಾದ ಉತ್ತರ ಸಮೋಷ್ಣ ವಲಯದ ದಕ್ಷಿಣ ಭಾಗದಲ್ಲಿ ಇರುವಂಥದ್ದು, ಸಮೋಷ್ಣ ಮಂಡಲದ ದಕ್ಷಿಣಕ್ಕೆ. ಸಾಮಾನ್ಯವಾಗಿ ಪ್ರಶ್ನೆಯನ್ನು ಕೇಳಿದಾಗ ಸಮೋಷ್ಣ ಮಂಡಲದಲ್ಲಿ ಓಝೋನ್ ಪದರ ಇರುತ್ತೆ, ಅದರಲ್ಲೇ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ ಅಂದರೆ ದಕ್ಷಿಣ ಭಾಗದಲ್ಲಿ ಇರುವಂಥದ್ದು. ನೆಕ್ಸ್ಟ್ 55ನೇ ಪ್ರಶ್ನೆ, ತ್ರಿರತ್ನಗಳನ್ನು ಬೋಧಿಸಿದವರು. ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ನಡತೆ, ಈ ರೀತಿಯಾದಂಥ 3 ಸಮ್ಯಕ್ ಜ್ಞಾನ ತ್ರಿರತ್ನಗಳನ್ನು ಬೋಧನೆ ಮಾಡಿದಂಥವ್ರು. ಗೌತಮ ಬುದ್ಧ, ಪಾರ್ಶ್ವನಾಥ, ಮಹಾವೀರ, ವೃಷಭನಾಥ ಅನ್ನುವಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಮಹಾವೀರ, ವರ್ಧಮಾನ ಮಹಾವೀರ. ತ್ರಿರತ್ನಗಳನ್ನು ಬೋಧನೆಯನ್ನು ಮಾಡ್ತಾರೆ. ಹಾಗೆ ಪಂಚಪ್ರತಿಜ್ಞೆಗಳು, ಜೈನರಲ್ಲಿ ಬರುವಂತಹ ಪಂಚ ಪ್ರತಿಜ್ಞೆಗಳು, ಅದರಲ್ಲಿ 4 ಪ್ರತಿಜ್ಞೆಯನ್ನು ಪಾರ್ಶ್ವನಾಥನು ಬೋಧನೆ ಮಾಡಿದರೆ 5ನೇದನ್ನು ಮಹಾವೀರ ತಿಳಿಸ್ತಾನೆ. ಸತ್ಯ, ಅಹಿಂಸೆ, ಅಸ್ತೇಯ, ಅಪರಿಗ್ರಹ, ಈ 4 ಬೋಧನೆಯನ್ನು ಪಾರ್ಶ್ವನಾಥನು ತಿಳಿಸ್ತಾನೆ. ಬ್ರಹ್ಮಚರ್ಯ ಅನ್ನುವಂತಹ 5ನೇ ಬೋಧನೆಯನ್ನು ಮಹಾವೀರ ತಿಳಿಸುವಂಥದ್ದು. ನೆಕ್ಸ್ಟ್ 56ನೇ ಪ್ರಶ್ನೆ, ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ಅನ್ನು ನೇಮಕ ಮಾಡಿದ ಶಾಸನ. ಆಪ್ಷನ್ 1 1909 ಕಾಯ್ದೆ, ಆಪ್ಷನ್ 2 1935 ಕಾಯ್ದೆ, ಆಪ್ಷನ್ 3 1919 ಕಾಯ್ದೆ, ಆಪ್ಷನ್ 4 1982 ಕಾಯ್ದೆ. ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ಅನ್ನು ನೇಮಕ ಮಾಡಿದಂತಹ ಕಾಯ್ದೆ 1919 ಕಾಯ್ದೆ. ಈ 1919 ಕಾಯ್ದೆಯ ಹೇಗೆ ಅದು ಇಂಪ್ಲಿಮೆಂಟ್ ಆಗಿದೆ ಅನ್ನೋದನ್ನು ತಿಳಿಲಿಕ್ಕಾಗಿ 1928ರಲ್ಲಿ ಸೈಮನ್ ಕಮಿಷನ್ನನ್ನು ಸಹ ಇವರು ಕಳಿಸ್ತಾರೆ. ಸೈಮನ್ ಕಮಿಷನ್, ಅದೇ ಸಂದರ್ಭದಲ್ಲಿ ಸೈಮನ್ ಗೋ ಬ್ಯಾಕ್ ಅನ್ನುವಂತಹ ಚಳುವಳಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಅವರಿಗೆ ಪೊಲೀಸರ ಲಾಠಿ ಏಟಿನಿಂದ ಬಹಳಷ್ಟು ಗಾಯಗಳಾಗಿ ಅದರಿಂದಲೇ ಅವರು ಮರಣವನ್ನು ಹೊಂದುತ್ತಾರೆ. ನೆಕ್ಸ್ಟ್ 57ನೇ ಪ್ರಶ್ನೆ, ದ್ರವ ವಸ್ತುಗಳ ಮೂಲಕ ಚಲಿಸಲಾರದ ಭೂಕಂಪನದ ಅಲೆ. ಆಪ್ಷನ್ 1 ಅಡ್ಡ ಅಲೆ, ಆಪ್ಷನ್ 2 ನೀಳ ಅಲೆ, ಆಪ್ಷನ್ 3 ಉದ್ದ ಅಲೆ, ಆಪ್ಷನ್ 4 ಮೇಲ್ಮೈ ಅಲೆ. ಸರಿಯಾದಂತಹ ಉತ್ತರ ಅದಕ್ಕೆ ಆಪ್ಷನ್ 1 ಅಡ್ಡ ಅಲೆಗಳು. ಇವು ದ್ರವ ವಸ್ತುವಿನ ಮೂಲಕ ಚಲಿಸಲಾಗದ ಅಂತಹ ಅಲೆಗಳು. ಈ ನೀಳ ಅಲೆ ಅನ್ನುವಂಥದ್ದು ಮೊದಲು ಮೇಲ್ಮೈಯನ್ನು ತಲುಪುವಂತಹ ಅಲೆ. ಹಾಗೆ ಮೇಲ್ಮೈ ಅಲೆ ಅಥವಾ ಉದ್ದ ಅಲೆ ಅನ್ನುವಂಥದ್ದು ಅತಿ ಹಾನಿಕಾರಕ ಭೂಕಂಪನದ ಅಲೆಯಾಗಿದೆ. ಈ ಅಡ್ಡ ಅಲೆ ಅನ್ನುವಂಥದ್ದು ಪ್ರಾಥಮಿಕ ಅಲೆಯ ನಂತರ ಮೇಲ್ಭಾಗಕ್ಕೆ ಬಂದು ತಲುಪುವಂತಹ ಅಲೆಗಳು. ಇವು ದ್ರವ ವಸ್ತುಗಳ ಮೂಲಕ ಚಲಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಭೂಕಂಪನದ ಅಲೆಗಳಾಗಿದ್ದಾವೆ. ನೆಕ್ಸ್ಟ್ 58ನೇ ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕುರಿತು ತಿಳಿಸುವ ಸಂವಿಧಾನದ ವಿಧಿ. ಆಪ್ಷನ್ 1 352ನೇ ವಿಧಿ, ಆಪ್ಷನ್ 2 360ನೇ ವಿಧಿ, ಆಪ್ಷನ್ 3 356ನೇ ವಿಧಿ, ಆಪ್ಷನ್ 4 354ನೇ ವಿಧಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಕುರಿತು ಸಂವಿಧಾನ ಒಟ್ಟು 3 ರೀತಿಯ ತುರ್ತು ಪರಿಸ್ಥಿತಿಯನ್ನು ತಿಳಿಸಿದೆ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇನ್ನೊಂದು ರಾಜ್ಯ ತುರ್ತು ಪರಿಸ್ಥಿತಿ, ಮೂರನೇದು ಹಣಕಾಸಿನ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಅನ್ನುವಂಥದ್ದು. ಇದರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ತಿಳಿಸುವಂತಹ ಸಂವಿಧಾನದ ವಿಧಿ ಆಪ್ಷನ್ 1
352ನೇಯ ವಿಧಿ. ಇದೇನು ಮಾಡುತ್ತೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಕುರಿತಾಗಿ ತಿಳಿಸುವಂಥದ್ದಾಗಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಇನ್ನು 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಯ ಕುರಿತು ತಿಳಿಸಿದ್ರೆ, 360ನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿಯ ಕುರಿತಾಗಿ ತಿಳಿಸುವಂತಹ ವಿಧಿಗಳಾಗಿದ್ದಾವೆ. ನೆಕ್ಸ್ಟ್ 59ನೇ ಪ್ರಶ್ನೆ. ಕರ್ನಾಟಕದ ಕಾಶ್ಮೀರ. ಆಪ್ಷನ್ 1 ಶಿವಮೊಗ್ಗ, ಆಪ್ಷನ್ 2 ಕೊಡಗು, ಆಪ್ಷನ್ 3 ಚಿಕ್ಕಮಗಳೂರು, ಆಪ್ಷನ್ 4 ಉತ್ತರ ಕನ್ನಡ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಕೊಡಗು. ಇದನ್ನು ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕರಿತೇವೆ. ಅಲ್ಲಿನ ತಂಪಾದ ವಾತಾವರಣವನ್ನು ತಿಳಿದು ಕರ್ನಾಟಕದ ಕಾಶ್ಮೀರ ಅಂತೇಳಿ ಕರಿತೇವೆ. ಕಿತ್ತಳೆ ನಾಡು ಅಂತ ಹೇಳಿ ಕರೆಯುವಂಥದ್ದು ಸಹ ಈ ಕೊಡಗು ಜಿಲ್ಲೆಯನ್ನು. ಚಿಕ್ಕಮಗಳೂರು ಜಿಲ್ಲೆಯನ್ನು ಕಾಫಿ ನಾಡು ಅಂತ ಹೇಳಿ ಕರೀತಾರೆ. ಉತ್ತರ ಕನ್ನಡ ಜಿಲ್ಲೆ ಜಲಪಾತಗಳ ತವರೂರು ಅಂತ ಹೇಳಿ ಕರೀತಾರೆ. ಅತಿ ಹೆಚ್ಚಿನ ಜಲಪಾತಗಳು ಇರುವಂಥ ಕಾರಣಕ್ಕಾಗಿ ಇದನ್ನು ಈ ರೀತಿಯಾಗಿ ಕರೆಯುವಂಥದ್ದು. ಅತಿ ಹೆಚ್ಚಿನ ಅರಣ್ಯವೂ ಸಹ ಇಲ್ಲೇ ಇರುವಂಥದ್ದು. ನೆಕ್ಸ್ಟ್ 60ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ಸ್ಥಳ. ಆಪ್ಷನ್ 1 ಬೆಂಗಳೂರು, ಆಪ್ಷನ್ 2 ದೆಹಲಿ, ಆಪ್ಷನ್ 3 ಹೈದರಾಬಾದ್, ಆಪ್ಷನ್ 4 ಮುಂಬೈ. ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಇರುವಂಥದ್ದು ಆಪ್ಷನ್ 4 ಮುಂಬೈನಲ್ಲಿ. ಮುಂಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಕರೀತಾರೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಕರಿತೇವೆ. ಹೈದರಾಬಾದ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇಲ್ಲಿಗೆ 60 ಪ್ರಶ್ನೆಗಳು ಕಂಪ್ಲೀಟ್ ಆದವು. 60 MCQ ಪ್ರಶ್ನೆಗಳನ್ನು ಇಷ್ಟು ನಾವು ವಿಡಿಯೋದಲ್ಲಿ ಈ ಒಂದು ತಾಸಿನ ಅವಧಿಯಲ್ಲಿ ನೋಡಿದ್ವಿ. 60 MCQ ಕ್ವಶನ್ಗಳು ಸಹ ಬೇರೆ ಬೇರೆ ರೀತಿಯಾದಂತಹ MCQಗಳಾಗಿದ್ವು. 6, 7, 8, 9, 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನೋಡಿ ಆರಿಸಿದಂತಹ ಪ್ರಮುಖ MCQ ಪ್ರಶ್ನೋತ್ತರಗಳನ್ನು ನಾವು ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು 60 ಪ್ರಶ್ನೆಗಳನ್ನು ತರುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇದರಿಂದ ನಿಮ್ಮ ಎಕ್ಸಾಮ್ನಲ್ಲಿ ನಿಮಗೊಂದಿಷ್ಟು ಹೆಲ್ಪ್ ಆಗಬಹುದು ಅನ್ನೋದನ್ನು ಭಾವಿಸ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ಇನ್ನೊಂದಿಷ್ಟು 60 ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.